ಕಾಯಲು ನಮ್ಮ ನಡತೆ ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ, ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಕಾಂಗ್ರೆಸ್ ಕಳ್ಳರ ಅಧಿಕಾರ, ಪಾಕಿಸ್ತಾನಕ್ಕೂ ಜೈಕಾರ, ಹನಿ ಟ್ರಾಪಿನಲ್ಲೂ ಸರ್ಕಾರ, ನಂಬಿದ ಜನಕ್ಕೆ ಅಪಚಾರ, ವಾಲ್ಮೀಕಿಗೂ ದ್ರೋಹ, ಗೋವಿಗಳಿಗೂ ದ್ರೋಹ, ಕಾರ್ಮಿಕರಿಗೆ ವಂಚನೆ, ದಲಿತರಿಗೆ ಏಕೋ ಈ ದ್ರೋಹ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ, ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಂಗ್ರೆಸ್ಸಿನ ಆಡಳಿತ ಕೆಟ್ಟು ನಿಂತಿದೆ, ಕೇಸರಿಯ ವೀರಪಡೆ ಎದ್ದು ನಿಂತಿದೆ, ಕಾಯಕ ಯೋಗಿಗಳು ಜನ್ಮಭೂಮಿಗೆ, ಬಿಜೆಪಿಯ ಭರವಸೆಯು ರಾಮಭೂಮಿಗೆ. ರಾಮ ಭೀಮ ಬಸವ ಹನುಮ ಭಾರತ ಮಾತಾ ಧರ್ಮದ ರಕ್ಷಣೆಗಾಗಿ ಭಗವದ್ಗೀತಾ. ಇದು ಆಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ, ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಮಗಾರಿಯಲ್ಲೂ ಲಂಚಾವತಾರ, 60% ದೋಚಿದ ಸರ್ಕಾರ, ಮಕ್ಕಳೂಟದಲ್ಲೂ ಮೋಸವಿದೆ, ಸಮಾಜವಾದದಲ್ಲೂ ವೇಷವಿದೆ, ಬೆಂಗಳೂರು ಮುಳುಗಡೆ, ಸ್ವಂತ ಮಾಲು ಮಳಿಗೆಗಳೇ, ಅಭಿವೃದ್ಧಿಗೂ ಕತ್ರಿ, ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ, ಇದು ಬಿಜೆಪಿಯ ಯಾತ್ರೆ, ವಿಜಯದ ನ್ಯಾಯ ಯಾತ್ರೆ. ಬೆಲೆ ಏರಿಕೆಗೆ ನೊಂದಿದೆ ಜನ, ಕಾಂಗ್ರೆಸ್ ದುಷ್ಟರ ಕ್ರೀಡಾಂಗಣ, ಅಲ್ಪರ ಓಲೈಕೆಯ ಅಧಿಕಾರ, ಸಾಲು ಸಾಲು ಬೀಳುತ್ತಿವೆ ಬಡವರ ಹೆಣ. ಒಂದೇ ಮಾತರಂ, ತಾಯಿ ಭಾರತಂ, ಕನ್ನಡದ ರಕ್ಷಣೆಗೆ ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ, ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. Yeah.
ಸುಕೃತರ ಕರುನಾಡಲಿ ಜನಾಕ್ರೋಶದ ಜಾತ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಕನ್ನಡಿಗರ ಎದೆಯೊಳಗೆ ಜನಾಕ್ರೋಶದ ಜ್ವಾಲೆ, ಕಾಂಗ್ರೆಸ್ನ ದುಷ್ಟರೆಲ್ಲ ಬೆತ್ತಲಾಗುವ ವೇಳೆ. ಎದ್ದೇಳಿ ವೀರರೇ, ಕೇಸರಿಯ ಕರೆಯೋರೆ, ಜನಾಂದೋಲನದಿ ಬಿಜೆಪಿಗೆ ಜಯಮಾಲೆ. ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಬಿಜೆಪಿಯ ವಿಜಯ ಯಾತ್ರೆ. ಕರುನಾಡೆಲ್ಲ ಕ್ರಾಂತಿಗೊಂಡಿದೆ, ಕಾಂಗ್ರೆಸ್ನ ದುರಾಡಳಿತ ಎಲ್ಲ ಮೀರಿದೆ. ಗ್ಯಾರಂಟಿ ಹೆಸರಲ್ಲೂ ಲೂಟಿ ಹೊಡೆದಿದೆ, ದೇಶ ಪ್ರೇಮಿಗಳಿಗೆಲ್ಲ ನ್ಯಾಯವೆಲ್ಲಿದೆ. ದೇಶ, ರೈತ, ಕನ್ನಡಿಗರ ಕಾವಲು, ಯುವತೆ ಜನತೆ ಗೋಮಾತೆಯ ಕಾಯಲು ನಮ್ಮ ನಡತೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಇದು ಆಕ್ರೋಶದ ಯಾತ್ರೆ, ಜನತೆಯ ಆಕ್ರೋಶದ ಯಾತ್ರೆ. ಕಾಂಗ್ರೆಸ್ ಕಳ್ಳರ ಅಧಿಕಾರ, ಪಾಕಿಸ್ತಾನಕ್ಕೂ ಜೈಕಾರ. ಹನಿ ಟ್ರ್ಯಾಪಿನಲ್ಲೂ ಸರ್ಕಾರ, ನಂಬಿದ ಜನಕ್ಕೆ ಅಪಚಾರ. ವಾಲ್ಮೀಕಿಗೂ ದ್ರೋಹ, ಕೋಮಿಗಳಿಗೂ ದ್ರೋಹ, ಕಾರ್ಮಿಕರಿಗೆ ವಂಚನೆ, ದಲಿತರಿಗೆ ಏಕೋ ಈ ದ್ರೋಹ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಂಗ್ರೆಸ್ಸಿನ ಆಡಳಿತ ಕೆಟ್ಟು ನಿಂತಿದೆ, ಕೇಸರಿಯ ಧೀರ ಪಡೆ ಎದ್ದು ನಿಂತಿದೆ. ಕಾಯಕ ಯೋಗಿಗಳು ಜನ್ಮಭೂಮಿಗೆ, ಬಿಜೆಪಿಯ ಭರವಸೆಯು ರಾಮಭೂಮಿಗೆ. ರಾಮ, ಭೀಮ, ಬಸವ, ಹನುಮ, ಭಾರತ ಮಾತಾ ಧರ್ಮದ ರಕ್ಷಣೆಗಾಗಿ ಭಗವದ್ಗೀತಾ. ಇದು ಆಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಇದು ಜನಾಕ್ರೋಶದ ಯಾತ್ರೆ, ಇದು ವಿಜಯದ ಮಹಾಯಾತ್ರೆ. ಕಾಮಗಾರಿಯಲ್ಲೂ ಲಂಚಾವತಾರ, 60% ದೋಚಿದ ಸರ್ಕಾರ. ಮಕ್ಕಳೂಟದಲ್ಲೂ ಮೋಸವಿದೆ, ಸಮಾಜವಾದದಲ್ಲೂ ವೇಷವಿದೆ. ಬೆಂಗಳೂರು ಮುಳುಗಡೆ, ಸ್ವಂತ ಮಾಲು ಮಳಿಗೆಗಳೇ ಅಭಿವೃದ್ಧಿಗೂ ಕತ್ರಿ. ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಇದು ಬಿಜೆಪಿಯ ಯಾತ್ರೆ, ವಿಜಯದ ನ್ಯಾಯ ಯಾತ್ರೆ.
ಕೇಸರಿಯ ಕಹಳೆ ಮೊಳಗುತ್ತಿದೆ. ಇದು ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ, ಆಕ್ರೋಶದ ಯಾತ್ರೆ, ಜನಗಳ ಆಕ್ರೋಶದ ಯಾತ್ರೆ. ಎಲ್ಲರಿಗೂ ನಮಸ್ಕಾರಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಬಡವರ ವಿರೋಧಿ, ಜನ ವಿರೋಧಿ, ಹಿಂದೂ ವಿರೋಧಿ ನೀತಿಗಳನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದಿಂದ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ BY ವಿಜೇಂದ್ರ ಅಣ್ಣಾಜಿ ಅವರು, ಪ್ರತಿಪಕ್ಷ ನಾಯಕರಾದಂಥ R ಅಶೋಕ್ ಅಣ್ಣಾಜಿ ಅವರು, ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾದಂಥ ಚಲುವದಿ ನಾರಾಯಣಸ್ವಾಮಿ ಅಣ್ಣವರು ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಜನ ಆಕ್ರೋಶ ಯಾತ್ರೆ ಯಶಸ್ವಿಯಾಗಿ ಎಲ್ಲರಿಗೂ ನಮಸ್ಕಾರಗಳು. ಸುಭಾಷ್ ಗುಂಜೇಲರ್ ಅವರು ವೇದಿಕೆಗೆ ಆಗಮಿಸಬೇಕು. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು, ಶಶಿ ಲಮೋಶಿ ಅವರು, ನಾಯಕರಾದಂಥ R ಅಶೋಕ್ ಅಣ್ಣಾಜಿ ಅವರು, ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾದಂಥ ಚಲುವದಿ ನಾರಾಯಣಸ್ವಾಮಿ ಅಣ್ಣವರು ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಜನ ಆಕ್ರೋಶ ಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ದಲಿತರಿಗೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಲಾಗಿದೆ. ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿ ಹಿಂದೂಗಳಿಗೆ ಅನ್ಯಾಯ ಮಾಡಲಾಗಿದೆ. ಪದೇ ಪದೇ ದಿನಬಳಕೆಯ ವಸ್ತುಗಳು ಬೆಲೆ ಏರಿಸಿ ಕಾಂಗ್ರೆಸ್ ಸರ್ಕಾರ ಬಡವರ ರಕ್ತ ಹೀರುತ್ತಿದೆ. ವಾಲ್ಮೀಕಿ ಹಗರಣ ಮಾಡಿ ದಲಿತರ ಹಣ ಲೂಟಿ ಮಾಡಲಾಗಿದೆ. ಇಡೀ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿ ಖಂಡಿಸಿ ನಡೆಯುತ್ತಿರುವ ಜನಾಕ್ರೋಶ ಯಾತ್ರೆ ಇದೇ ಏಪ್ರಿಲ್ 18ರಂದು ಬೆಳಿಗ್ಗೆ 9:30 ಗಂಟೆಗೆ ಯಶಸ್ವಿಯಾಗಿ ಮೆರವಣಿಗೆ ಮುಖಾಂತರ ಇಲ್ಲಿವರೆಗೂ ಬಂದು ಸಹಕರಿಸಿದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಆದ ಕಾರಣ ತಾವೆಲ್ಲರೂ ಇಂಥ ಬಿಸಿಲಿನಲ್ಲೂ ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ದಯಮಾಡಿ ವೇದಿಕೆಯಲ್ಲಿರುವಂತಹ ಎಲ್ಲ ಕಾರ್ಯಕರ್ತರನ್ನು ವಿನಂತಿ. ಸತೀಶ್ ಭಾಯ್ ಯಾರಿದು ಯಾರು ಕೊಟ್ರ ಬಿಡ ಬಿಡ ಬಂದಂತ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತ ಕೋರಲು ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತ ಶ್ರೀ ಅಶೋಕ್ ಪಗ್ಲಿ ಅವರು ಬಂದಂತ ಅತಿಥಿ ಗಣ್ಯರಿಗೆ ಸ್ವಾಗತ ಕೋರಬೇಕಾಗಿ ವಿನಂತಿ. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಜನಾಕ್ರೋಶ ಯಾತ್ರೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರು ಹಾಗೂ ಶಿಕಾರಿಪುರದ ಶಾಸಕರಾಗಿರ್ತಕ್ಕಂಥ ಶ್ರೀ BY ವಿಜೇಂದ್ರ ಸರ್ ಅವರಿಗೆ ಈ ಪ್ರತಿಭಟನಾ ಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷನಾಗಿರ್ತಕ್ಕಂಥ ಶ್ರೀ ಚಲುವಾದಿ ನಾರಾಯಣಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ನಗರಾಧ್ಯಕ್ಷರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ ಮತ್ತಿಮೂಡ್ ಅವರಿಗೂ ಸ್ವಾಗತ.
ಅವಿನಾಶ್ ಜಾಧವ್ ಜಿ ಅವರಿಗೂ ಕೂಡ ಸ್ವಾಗತ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಾಯಕರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸರ್ ಕ್ಯಾಮ್ರಾ ಧನ್ಯವಾದಗಳು ಶ್ರೀ ಅಶೋಕ್ ಲಕ್ಷ್ಮಿ ಅವರಿಗೆ. ಬೃಹತ್ ಪ್ರತಿಭಟನಾ ಯಾತ್ರೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಬೇಕಾಗಿ ವಿನಂತಿ. ಹಿಂದೆ ಬರ್ರಿ, ಎಲ್ಲ ನೀವೇ ಹೋಗ್ರಿ. ಮಾನ್ಯ ಬಂಧುಗಳೇ, ಮೊಬೈಲ್ ಕೈ ತೆಗ್ಯಾಣ. ಈ ಸುಡು ಬಿಸಿಲಿನಲ್ಲೂ ಕೂಡ ಉತ್ಸಾಹದಿಂದ ತಾವೆಲ್ಲ ಇಲ್ಲಿ ಈಗಾಗಲೇ ಬಂದು ಭಾರತೀಯ ಜನತಾ ಪಕ್ಷ ಕೈಗೊಂಡಿರ್ತಕ್ಕಂಥ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮಾನ್ಯ ಬಂಧುಗಳೇ, ನಾನು ಯಾರ ಹೆಸರನ್ನು ತೆಗೆದುಕೊಳ್ಳುತ್ತಿಲ್ಲ. ನನಗೆ ಬಹಳ ವಿಷಯಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಅದೇ ಸಮಸ್ಯೆ ಏನಂದ್ರೆ, ನಾವು ಈಗಾಗಲೇ 2 ಕಿಲೋಮೀಟರ್ ಗಟ್ಟಲೆ ಸಾವಿರಾರು ಜನರು ನಾವು ನಡೆದು ಬಂದಿದ್ದೀವಿ. ಇಲ್ಲಿ ಬಹಳ ಬಿಸಿಲಿದೆ. ಆ ಕಾರಣದಿಂದ ಮತ್ತಷ್ಟು ನಿಮ್ಮನ್ನ ಆ ಬಿಸಿಲಿನಲ್ಲಿ ಸುರಿಸಬೇಕು ಅಂತ ನನಗೆ ಅನ್ಸೋದಿಲ್ಲ. ಮಾಧ್ಯಮದವರು ಕೂಡ ಬೆಳಗಿಂದ ನಮ್ಮ ಜೊತೆಯಲ್ಲಿ ನಡೆದು ಬರ್ತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ. ಮಾನ್ಯ ಬಂಧುಗಳೇ, ರಾಜ್ಯದಲ್ಲಿ ಜನಾಕ್ರೋಶ ಇದೆ. ಜನಾಕ್ರೋಶಕ್ಕೆ ಕಾರಣ ಏನು ಅಂದ್ರೆ, ಸರ್ಕಾರ ಬಂದು ಮುಂದಿನ ತಿಂಗಳಿಗೆ 2 ವರ್ಷ ಆಗುತ್ತೆ. 2 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ. ರೈತರಿಗೆ ಎಲ್ಲಿ ತೊಂದರೆ ಆಯ್ತೋ ಅವರ ಸಮಸ್ಯೆಗೆ ಸ್ಪಂದಿಸಲಿಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ. ತಮ್ಮ ಮಧ್ಯದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಾತಿತ್ತಿದ್ರೆ ಹಿಂದುಳಿದ ವರ್ಗಗಳನ್ನ ಚಾಂಪಿಯನ್ ಯಾರು ಅಂದ್ರೆ ನಾವು ಅಂತ ಹೇಳ್ಕೊಳ್ತಾರೆ. ಆದ್ರೆ ಇವರು ಚಾಂಪಿಯನ್ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ. ದಲಿತರ ರಕ್ಷಕರು ಅಂತಾರೆ, ಆದ್ರೆ ದಲಿತರ ರಕ್ಷಕರಾಗಿದ್ದಾರೆ. ನೀವು ನೋಡಿದ್ದೀರಿ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಡೀ ದೇಶದಲ್ಲಿ ವಿಶೇಷ ಯೋಜನೆಯಲ್ಲಿ ಹಣ ಖರ್ಚು ಮಾಡಲಾಗುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ನಾವೇ ಆಕ್ಟ್ ತಂದಿದ್ದೇವೆ ಅಂತ ಅವರಿಗೆ 24.1% ಹಣ ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಇವರು ಆಕ್ಟ್ ತಂದ್ರು, ಆಕ್ಟಿಂಗ್ ಪ್ರಾರಂಭ ಮಾಡಿದ್ರು. ಏನಂದ್ರೆ SCP TSP ಹಣದಲ್ಲಿ ದಲಿತರಿಗೆ ನಾವು 42,000 ಕೋಟಿ ಇಟ್ಟಿದ್ದೇವೆ ಅಂದ್ರು. ಈ ಸಾರಿ ಬೇರೆ ಬೇರೆ ಇಲಾಖೆಗಳಿಗೆ 50% ಹಣ ಹೋಗುತ್ತೆ. 21 ಕೋಟಿ ಹಣ ಹೋದ್ರೆ 21,000 ಕೋಟಿ ಉಳಿದಿದ್ದು ಮತ್ತೆ 21,000 ಕೋಟಿ. ಅದರಲ್ಲಿ ಎಲ್ಲರಿಗೂ ಕೂಡ ಹೇಳಿದ್ರು, ನೀವು ಕೇಳಿಸ್ಕೊಂಡಿರ್ಬೇಕು, ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಕಾಕಾ ಪಾಟೀಲ್ ನಿಮಗೂ ಫ್ರೀ, ಮಾದೇವಪ್ಪ ನಿಮಗೂ ಫ್ರೀ, ನನಗೂ ಫ್ರೀ, ನಮ್ಮ ಹೆಂಡತಿಗೂ ಫ್ರೀ ಅಂದ್ರಿ. ಏನೋ ನಿಮಗೂ ನಿಮ್ಮ ಹೆಂಡತಿಗೆ ಫ್ರೀ ಇರ್ಬೋದು, ಕಾಕಾ ಪಾಟೀಲ್ಗೂ ಫ್ರೀ ಇರ್ಬೋದು, ಮಹದೇವಪ್ಪನಿಗೆ ಫ್ರೀ ಯಾಕೆ ಕೊಡ್ಲಿಲ್ಲ? ಇದು ನಮ್ಮ ಪ್ರಶ್ನೆ. ಈಗ ಇನ್ನೊಂದು ಯೋಚನೆ ಮಾಡಿ, ಈ 3 ಬಜೆಟ್ಗಳನ್ನ ಮಂಡಿಸಿ ದಲಿತ ಸಮುದಾಯಗಳಿಗೆ ಸೇರಬೇಕಾಗಿದ್ದ 40,000 ಕೋಟಿ ಹಣವನ್ನ, ದಲಿತರ ಹಣವನ್ನ ನುಂಗಿದ್ದಾರೆ. ಇಲ್ಲಾರು ಮಾತಾಡ್ತಾರೆ.
ಏನ್ ಮಾತಾಡ್ತೀರಿ? 40,000 ಕೋಟಿ ಆ ದಲಿತ ಸಮುದಾಯಗಳಿಗಿಟ್ಟಿದ್ದ ಹಣವನ್ನ ಸಿದ್ದರಾಮಯ್ಯ, ಮಾನ್ಯ ಡಿ.ಕೆ. ಶಿವಕುಮಾರ್ ನುಂಗಿ ನೀರು ಕುಡಿದಿದ್ದಾರೆ. ಇದನ್ನ ಕೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಈ ರಾಜ್ಯದಿಂದ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಡ ಖರ್ಗೆ, ಇನ್ನೊಂದು ಛೋಟಾ ಖರ್ಗೆನೂ ಇದೆ. ಆ ಛೋಟಾ ಖರ್ಗೆ ಮಾತಿತ್ತಿದ್ರೆ ಸಾಕು, ದಲಿತರ ಹಣ ದಲಿತರು ಕೊಟ್ಟಿದ್ದೀವಿ ಅಂತೀರಿ. ಅಂದ್ರೆ ನಮ್ಮ ಹಣ ನಮಗೆ ಕೊಟ್ರೆ ಅದು ದಲಿತರ ಹಣನ ದಲಿತರಿಗೆ ಕೊಟ್ಟವ? ಯಾಕೆ ನೀವು ಗ್ಯಾರಂಟಿ ಹಣ ಕೊಡ್ಲಿಕ್ಕೆ ಯಾಕಾಗಿಲ್ಲ? ಕೊಡದೇ ಇದ್ದಾಗ ಕೇಳೋ ಧೈರ್ಯ ನಿಮಗಿಲ್ವಾ? ನಿಮಗೆ ತಾಕತ್ತಿಲ್ಲ. ಸುಮ್ಮನೆ ದಲಿತರನ್ನ ವಂಚನೆ ಮಾಡಿ ಮೋಸ ಮಾಡಿ ಇವತ್ತಿನ ದಿವಸ ನಿಮ್ಮ ಕುಟುಂಬಗಳನ್ನು ತುಂಬಿಕೊಳ್ತಕ್ಕಂಥದ್ದು, ನಿಮ್ಮ ಕಣಜ ತುಂಬಿಕೊಳ್ಳ ಕೆಲಸ ಮಾಡ್ತಿದ್ದೀರಿ ಹೊರತು ದಲಿತರು ಸರ್ವನಾಶ ಆಗ್ತಿದ್ದಾರೆ. ಮಾನ್ಯ ಬಂಧುಗಳ, ನಾನು ಹೇಳ್ತೇನೆ, ಕಳೆದ 3-4 ತಿಂಗಳ ಮುಂಚೆ ನಾನು ಬಂದು ಭಾಷಣ ಮಾಡಿದ್ದೆ ಇಲ್ಲಿ. ಆವತ್ತಿಂದ ಒಂದು ಸತ್ಯ ಹೇಳಿದ್ದೆ ನಿಮಗೆ. ಏನು ಆ ಸತ್ಯ? ರಿಪಬ್ಲಿಕ್ ಆಫ್ ಗುಲ್ಬರ್ಗಾ, ನಿಮಗೆ ಜ್ಞಾಪಕ ಇರಬೇಕು. ರಿಪಬ್ಲಿಕ್ ಆಫ್ ಗುಲ್ಬರ್ಗಾ ಅಂತ ಅವತ್ತು ನಾನು ಘೋಷಣೆ ಮಾಡಿದ್ದೆ. ಇವತ್ತು ರಿಪಬ್ಲಿಕ್ ಆಗಿಲ್ವಾ? ರಾಜ್ಯದಲ್ಲಿ ಎಲ್ಲೂ ಕೂಡ ಝೀರೋ ಟ್ರಾಫಿಕ್ ಇಲ್ಲ. ಗುಲ್ಬರ್ಗಾದಲ್ಲಿ ಝೀರೋ ಟ್ರಾಫಿಕ್ ಇದೆ. ಇದು ರಿಪಬ್ಲಿಕ್ ಅಲ್ವಾ? ಅಲ್ಲಿ ರಾಜ್ಯದಲ್ಲಿ ಬೇರೆ ಕಾನೂನು, ಇಲ್ಲಿಯೇ ಬೇರೆ ಕಾನೂನು. ಗೃಹ ಮಂತ್ರಿಗಳು ಗುಲ್ಬರ್ಗಕ್ಕೆ ಬರೋಂಗೇ ಇಲ್ಲ, ಇಲ್ಲೇನು ನಡೆದ್ರು ಕೇಳೋಂಗೇ ಇಲ್ಲ. ಇದು ರಿಪಬ್ಲಿಕ್ ಅಲ್ವಾ? ಈಗ ತಾನೇ ಅಧ್ಯಕ್ಷರು ನಾವು ಹೋಗಿದ್ವಿ, ಲೂಟಿ ನಡೀತಾ ಇದೆ, ಮರಳು ಲೂಟಿ. ಅಲ್ಲಿ ಹೋಗಿ ನೋಡಿದ್ರೆ KRIDL ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಇಸುಕಿನ ಕಾಂಟ್ರಾಕ್ಟ್ ಅವರು ಅವರ ಬಿಲ್ಡಿಂಗ್ಗೆ ಅದಕ್ಕೆ ಮಾತ್ರ ಕೊಡಬಹುದೇ ಹೊರತು ಹೊರಗಡೆ ಕೊಡಕ್ ಬರೋದಿಲ್ಲ ಅವರಿಗೆ. ಆದ್ರೆ ಒಂದು ದಿನಕ್ಕೆ 700ರಿಂದ 800 ಲೋಡ್ಗಳು ಟ್ರಕ್ಗಳು ಅಲ್ಲಿಂದ ಹೋಗ್ತವೆ. ಅದಕ್ಕೆ ಕೊಡೋದು 500 ರೂಪಾಯಿ ಅಷ್ಟೇ, 5,000 ರೂಪಾಯಿ. ಆದ್ರೆ ಮಾರಾಟ ಮಾಡೋದು 50ರಿಂದ 60,000 70,000. ಎಲ್ಲಿ ಹೋಗುತ್ತೆ ಇದು? ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಒಂದು ದಿನಕ್ಕೆ 3ರಿಂದ 4 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. ಯಾರ ಜೋಬಿಗೆ ಹೋಗ್ತಾ ಇದೆ ಇದು? ಡೆಲ್ಲಿ ಎಐಸಿಸಿಗೆ ಹೋಗ್ತಾ ಇದೆಯಾ? ಇಲ್ಲ ಸಿದ್ದರಾಮಯ್ಯನವ್ರಿಗೆ ಹೋಗ್ತಾ ಇದೆಯಾ? ಇಲ್ಲ ನಿಮ್ಮ ಜಿಲ್ಲಾ ಮಂತ್ರಿಗಳ ಜೋಬಿಗೆ ಹೋಗ್ತಾ ಇದೆಯಾ? ಪ್ರಶ್ನೆ ಮಾಡಬೇಕಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ರಿಪಬ್ಲಿಕ್ ಆಫ್ ಗುಲ್ಬರ್ಗಾ. ನಾಚಿಕೆ ಆಗ್ಬೇಕು. ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತವೆ. ಹಣ ಎಲ್ಲೋಗುತ್ತೆ? KKRDBದು ದೊಡ್ಡ ಭ್ರಷ್ಟಾಚಾರ ಹಗರಣಗಳಿದೆ. ಇದನ್ನು ನಾವು ಕೇಳಬಾರ್ದ? ಬೆಲೆ ಏರಿಕೆ ಬೆಳಗ್ಗೆ ಹಾಲು ಕುಡಿಯುವಾಗ ಶುರುವಾದ್ರೆ ಆಕ್ರೋಶ ಜನರಿಗೆ. ಆ ಆಕ್ರೋಶ ರಾತ್ರಿ ಕಡಿಮೆ ಆಗೋದು ಯಾವಾಗಪ್ಪ ಅಂದ್ರೆ ಆಲ್ಕೋಹಾಲ್ ಕುಡಿಯುವಾಗ. ಬೆಳಗ್ಗೆ ಹಾಲು ಕುಡಿಯುವಾಗ ಆಕ್ರೋಶ ಪ್ರಾರಂಭ ಆಗಿದೆ ಅಂದ್ರೆ ಅದರ ಮಧ್ಯದಲ್ಲಿ ನಡೆಯೋದೆಲ್ಲವೂ ಕೂಡ ಆಕ್ರೋಶದ ಇದೆ. 3 ಸಾರಿ ಹಾಲಿನ ಬೆಲೆ ಹೆಚ್ಚಿಸಿದ್ದಾರೆ. ಈಗಾಗಲೇ 3 ಸಾರಿ ಹಾಲಿನದ್ದು ಹೆಚ್ಚಿಸಿದ್ದಾರೆ. ದವಸ ಧಾನ್ಯಗಳು ಹೆಚ್ಚಿವೆ. ರೈತರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇಲ್ಲಿ ಇದೆ. ಆದ್ರೆ ಒಂದು ಯೋಚನೆ ಮಾಡಿ ಬಂಧುಗಳೇ, ಇವತ್ತು ಮೊಘಲರ ಸಾಮ್ರಾಜ್ಯ ಮೊದಲು ಏನ್ ನಡೀತಿತ್ತೋ ಇನ್ನೂ ಇಲ್ಲಿ ಜೀವಂತ ಇದೆ. ಯಾಕೆಂದ್ರೆ ಕೇವಲ ಒಂದು ಮನೆತನದ ಅಧಿಕಾರ.
ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಸ್ಥಾನಗಳು 2-3 ಕಡೆ ಬಿಟ್ಟರೆ ನಾವು ಎಲ್ಲಾ ಸ್ಥಾನಗಳು ಗೆದ್ದಿರೋದು ಕಾಂಗ್ರೆಸ್. ಕಾರಣ ಏನೇ ಇರಲಿ ಬೇರೆ ವಿಷಯ. ಆದ್ರೆ ನಾನು ನಿಮ್ಮ ಗಮನಕ್ಕೆ ತರೋದು, ಮೀಸಲು ಕ್ಷೇತ್ರಗಳು 8 ಇವೆ. ಆದ್ರೆ ಕಾಂಗ್ರೆಸ್ ಗೆದ್ದಿದ್ದೆಷ್ಟು? ಕೇವಲ 2. ಎಲ್ಲಾ ಗೆದ್ದವರಿಗೆ ಮೀಸಲುಗಳ ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ನಿಮ್ಗೆ ಏನ್ ಕಷ್ಟ ಆಗಿತ್ತು? ಕಷ್ಟ ಇದೆ. ಯಾಕೆ ಗೊತ್ತಾ? ಇನ್ನೊಬ್ಬ ದಲಿತ ಬೆಳೀಬಾರದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ. ಯಾಕೆಂದ್ರೆ 8 ಕ್ಷೇತ್ರಗಳಲ್ಲಿ ಬೇರೆ ಬೇರೆಯವರು ಗೆದ್ದು ಬಿಟ್ರೆ ನಮ್ಮ ಮನೆಯವರು ಯಾರು ಮಂತ್ರಿ ಆಗಕ್ಕಾಗಲ್ವಲ್ಲ. ಯಾರು ಗೆಲ್ಲಬಾರ್ದು, ನಮ್ಮ ಮನೆಯವರೇ ಗೆಲ್ಲಬೇಕು, ಅವರಿಗೆ ಅಧಿಕಾರ ಬರಬೇಕು, ಮಂತ್ರಿಯು ನಾನೇ ಆಗ್ಬೇಕು, ರಾಜ್ಯಸಭಾ ನಾನೇ ಆಗ್ಬೇಕು, ಮತ್ತೆ ಎಂಪಿನೂ ನಾನೇ ಆಗ್ಬೇಕು. ಕಾಂಗ್ರೆಸ್ ಯಾವಾಗಲೂ ಕಾಂಗ್ರೆಸ್ನಲ್ಲಿ ಕುಳಿತಿರೋರು ಈಗಲೂ ಗಲಾಟೆ ಮಾಡ್ತಾರೆ. ಏನ್ ಗೊತ್ತಾ? ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ. ಯಾರು ಮಾತಾಡೋದು? ಕಾಂಗ್ರೆಸ್ ಅಧಿಕಾರ 65-70 ವರ್ಷ ಈ ದೇಶವನ್ನು ಆಳ್ತಲ್ಲ, ಅದರಲ್ಲಿರೋರೇ ಮಾತಾಡ್ತಾರೆ. ಏನಂದ್ರೆ ದಲಿತರಿಗೆ ಬಹಳ ಅನ್ಯಾಯ ಆಗಿದೆ, ದಲಿತರು ಅಸ್ಪೃಶ್ಯತೆಯಿಂದ ನರಳುತ್ತಾ ಇದ್ದಾರೆ, ಅವರ ಬಡತನ ನಿರ್ಮೂಲನೆ ಆಗಿಲ್ಲ. ಅಣ್ಣ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮೂಕ ದಲಿತ ನಾಯಕ ಒಂದು ಮಾತು ಹೇಳಿ ನನಗೆ, ಯಾರಿಂದಾಗಿ ಇದಾಗಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತು ಹೇಳ್ತಿದ್ರು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತ. ಆದ್ರೆ ಇವತ್ತು ಆಗಿಲ್ಲ. ಇನ್ನೂ ನೀವು ಹೇಳ್ತಾ ಇದ್ದೀರಿ. 65 ವರ್ಷ ಏನ್ ಕಡ್ಲೆಪುರಿ ತಿಂತಿದ್ರ ನೀವು? ಅಧಿಕಾರ ಮಾಡಿದ್ರಲ್ಲ ನೀವು, ಕಡ್ಲೆಪುರಿ ತಿಂತಿದ್ರ? ಅವರ ಬಡತನ ನಿವಾರಣೆ ಆಗಿಲ್ಲ ಅಂತಂದ್ರಲ್ಲ, ಆವತ್ತು ಹೇಳ್ತಿದ್ರಿ ನೀವು ಗರೀಬಿ ಹಟಾವೋ, ಗರೀಬಿ ಹಟಾವೋ. ಹಟಾವೋ ಆಯ್ತಾ? ಗರೀಬರ ಹಟಾವೋ ಆಗ್ತಾ ಇದೆ. ಆದ್ರೆ ನೀವ್ ಯಾರು ಗರೀಬರಿದ್ರೋ ಅಧಿಕಾರಕ್ಕೆ ಬಂದವರು, ನಿಮ್ಮ ಗರೀಬಿ ಮಾತ್ರ ಹಟಾವೋ ಆಗಿದೆ. ಇಂಥ ಪರಿಸ್ಥಿತಿ ಇಲ್ಲಿದೆ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಯ್ತು ಅಂತೇಳಿ ಶಶಿಕಲಕ್ಕ ಜೊಳ್ಳೆಯವರು ಮೊನ್ನೆ ಭೀಮ ಹೆಜ್ಜೆಯ 100 ವರ್ಷದ ಸಂಭ್ರಮ ಮಾಡಿದ್ರು. ನಾವೆಲ್ಲ ಹೋಗಿದ್ವಿ. ಅಲ್ಲಿ ನನಗೆ ಗೊತ್ತಾಯ್ತು, ನನಗೂ ಇತಿಹಾಸ ಗೊತ್ತಿರಲಿಲ್ಲ. ತಮ್ಮ ಗಮನಕ್ಕೆ ಒಂದು ಮಾತನ್ನ ತರಲಿಕ್ಕೆ ಬಯಸ್ತೇನೆ. 24 ಡಿಸೆಂಬರ್ 22, 23, 24 1924, 2024 ಅಲ್ಲ, ಅಂದ್ರೆ 100 ವರ್ಷ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ರು. ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಯನ್ನು ತಂದು ಮಹಾತ್ಮ ಗಾಂಧಿಯವರ ಜೊತೆಯಲ್ಲಿ ನಾನು ಮಾತಾಡಬೇಕು, ಅವರ ಅಸ್ಪೃಶ್ಯತೆ ಅಳಿಯಬೇಕು, ಅವರ ಬಡತನ ಹೋಗಲಾಡಿಸಬೇಕು, ಅದಕ್ಕೆ ರೆಸೊಲ್ಯೂಷನ್ ಮಾಡಿಸಬೇಕು ಅಂತ ಬಂದ್ರೆ ಕಾಂಗ್ರೆಸ್ನವರು ಅವರನ್ನು ಭೇಟಿ ಮಾಡಲಿಕ್ಕೆ ಬಿಡಲಿಲ್ಲ, ವಾಪಸ್ ಕಳಿಸಿದ್ರು ಅಂತ ಹೇಳಿ ಮೊನ್ನೆ ವರದಿನ ನೋಡಿದೆ ನಾನು. ಅದು ಎಲ್ಲಿದೆ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ ಇಂಟೆಲಿಜೆನ್ಸ್ನವರು ಬರೆದಿಟ್ಟಿರ್ತಕ್ಕಂಥ ವರದಿ ಇದೆ. ಕಾಂಗ್ರೆಸ್ನವರೇ, ನಿಮಗೆ ಗೊತ್ತಿಲ್ವಾ ಇದು? ಎಐಸಿಸಿ ಅಧ್ಯಕ್ಷರಾಗಿದ್ದೀರಿ ಮಾನ್ಯ ಖರ್ಗೆಜಿ ಅವರೇ, ಇದಕ್ಕೆ ಉತ್ತರ ಕೊಡಿ. ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮಿಸಲಾರದಂತ ದ್ರೋಹ ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ನೀವು ಫಲಾನುಭವಿಗಳಾಗಿರ್ತಕ್ಕಂಥ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿ ತಾವು ಹೇಳಿ ಒಂದು ಮಾತು. ಯಾವತ್ತಾದ್ರೂ ಈ ಮಾತನ್ನ ನೀವು ಒಂದು ಸಾರಿ ಹೇಳಿದ್ದೀರಾ? ಹೇಳಿಲ್ಲ. ನನ್ನಲ್ಲಿ ಅನೇಕ ದಲಿತ ಬಂಧುಗಳು ಬರ್ತಾರೆ, ನಾವು ಬಹಳ ಸಂಖ್ಯೆಯಲ್ಲಿದ್ದೀವಿ ಇಲ್ಲಿ, ಆದ್ರೆ ನಮ್ಮ ನಾಯಕತ್ವ ಇಲ್ಲ. ನಾನು ಒಪ್ತೇನೆ, ನಾಯಕತ್ವ ಎಲ್ಲಿ ಬರ್ತದ್ರಿ? ಒಂದೇ ಕುಟುಂಬಕ್ಕೆ ಎಲ್ಲದನ್ನು ತಂದು ತುಂಬಿಕೊಂಡ್ರೆ ಬೇರೆಯವರಿಗೆ ನಾಯಕತ್ವ ಸಿಗ್ತದ? ಇಲ್ಲಿದ್ದಾರೆ ಅನೇಕ ನನ್ನ ಬಂಧುಗಳಿದ್ದಾರೆ, ನನಗೆ ಬಂದು ಹೇಳ್ತಾರೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಒಂದೇ, ನಾಯಕತ್ವವನ್ನ ದಲಿತ ಬಂಧುಗಳಿಗೆ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ. ಮೋದಿಜಿಯವರು ಅಂಬೇಡ್ಕರ್ ಅವರನ್ನು ಗೌರವಿಸತಕ್ಕಂಥ, ಅವರ ಪಂಚಕ್ಷೇತ್ರಗಳನ್ನ ಇವತ್ತು ಸ್ಮಾರಕಗಳನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟರು. ದಲಿತ ಬಂಧುಗಳು ನಮ್ಮ ಪಕ್ಷಕ್ಕೆ ಬರಲಿ ಅಂತ. ಆದ್ರೆ ಭೂತ ಬಿಟ್ಟುಬಿಟ್ಟಿದಾರಲ್ಲ, ಅವರು ಹುಳ ಬಿಟ್ಟುಬಿಟ್ಟಿದ್ದಾರೆ ಅವರ ಇದರಲ್ಲಿ. ಕಾಂಗ್ರೆಸ್ ಅಂತಂದ್ರೆ
ಹುಳ ಬಿಡೋ ಕೆಲಸನೇ ಮಾಡೋದವರು. ಬಿಜೆಪಿ ಅಂದ್ರೆ ದಲಿತ ವಿರೋಧಿ, ಬಿಜೆಪಿ ಅಂತಂದ್ರೆ ಅಂಬೇಡ್ಕರ್ ವಿರೋಧಿ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ತೆಗೆದು ಬಿಡ್ತಾರೆ. ಈ ಸುಳ್ಳುಗಳನ್ನ ಕೇಳಿ ನಮ್ಮ ದಲಿತ ಬಂಧುಗಳು ಈಗಲೂ ಕೂಡ ದೂರ ನಿಂತು ನೋಡ್ತಿದ್ದಾರೆ. ಈಗಲೂ ಇಲ್ಲಿ ಬಂದಿಲ್ಲ ಅನ್ಕೊಂಡ್ರ ನೋಡಿ, ಎಲ್ಲ ಹಿಂದೆ ನಿಂತು ನೋಡ್ತಿದ್ದಾರೆ ದಲಿತ ಬಂಧುಗಳು. ಯಾಕೆಂದ್ರೆ ಇನ್ನೂ ಅವ್ರು ಕನ್ವಿನ್ಸ್ ಆಗಿಲ್ಲ, ಅವ್ರು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡೋದೇ ನಮ್ಮ ಕೆಲಸ. ಈ ದೇಶದಲ್ಲಿ ದಲಿತರನ್ನ ಭಾರತೀಯ ಜನತಾ ಪಕ್ಷ ಗೌರವಿಸುತ್ತೆ. ಈ ಭಾಗದಲ್ಲಿ ಅನೇಕರಿಗೆ ನಾನು ಹೇಳ್ತಿರ್ತೀನಿ, ವಿಜಯಣ್ಣಾಗ ಬಹಳ ಸಾರಿ ಹೇಳಿದ್ದೀನಿ, ಈ ಭಾಗದಲ್ಲಿ ದಲಿತರು ಬೇರೆ ಯಾವುದೋ ಕಾರಣಕ್ಕೆ ಭಯಪಟ್ಟು, ಅದರಲ್ಲೂ ರೈಟ್ನವರು ಇನ್ನೂ ದೂರನೇ ನಿಂತಿದ್ದಾರೆ. ಅದಕ್ಕೆ ಅವರಲ್ಲಿ ನಾನು ಮನವಿ ಮಾಡಿದ್ದೇನೆ, ಮುಂದಿನ ಸಾರಿ ರಿಸರ್ವ್ನಲ್ಲಿ ಟಿಕೆಟ್ ಕೊಡುವಾಗ ನಾವು ಲೆಫ್ಟ್ನವ್ರಿಗೂ ಕೊಡಬೇಕು, ರೈಟ್ನವ್ರಿಗೂ ಕೊಡಬೇಕು, ಲಂಬಾಣಿಗೂ ಕೊಡಬೇಕು, ಬೋವಿಗೂ ಕೊಡಬೇಕು, ಎಲ್ಲರಿಗೂ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನವರ ಅಪ್ಪನ ಮನೆಯದಲ್ಲ, ಕೋಳಿ ಸಮಾಜಕ್ಕೂ ಕೊಡಬೇಕು. ಅವ್ರು ಹಿಂದುಳಿದವರಲ್ಲಿ ಬರ್ತಾರೆ, ಅವ್ರಿಗೂ ಕೊಡಬೇಕು. ಯಾವುದು ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಚಿಂತನೆ, ಕಾಂಗ್ರೆಸ್ದಲ್ಲ ಅದು. ಆದ್ರೆ ಅದರ ಹೆಸರಿನಲ್ಲಿ ನಮ್ಮನ್ನ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಅವರು ಮಾಡ್ತಿದ್ದಾರೆ. ನೋಡಿ ಯಾರ ರೀತಿ ಕನ್ಫ್ಯೂಷನ್ ಮಾಡ್ತಾರೆ ಅಂತ. ಮೋದಿ ಅವರು ಒಂದು ಕಾನೂನು ತಂದ್ರು, ಶರಿಯಾ ಕಾನೂನಿತ್ತು. ಆದ್ರೆ ಆ ಜನಾಂಗಗಳಿಗೆ ಅನುಕೂಲ ಆಗ್ತಿರ್ಲಿಲ್ಲ. ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ತೊಂದರೆಯನ್ನ ಗಮನಿಸಿದ್ರು, ತ್ರಿಬಲ್ ತಲಾಕ್ ಕಿತ್ತು ಬಿಸಾಕಿದ್ರು. ಈಗೇನಾಯ್ತು? ಆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಕ್ತು. ಗಂಡಸರು ಯಾವ ಮಟ್ಟಕ್ಕಿದ್ರಂದ್ರೆ ಅವ್ರ ಮಕ್ಕಳನ್ನ ಒಂದೆರಡೆರಡು ಮಕ್ಕಳನ್ನ ಒಂದೊಂದು ಕಂಕಳಕ್ಕೆ ಕೊಟ್ಟು ತಲಾಕ್ 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 ಚಲೋ ಜಾವ್. ಈಗಿಲ್ಲ, ಚಲೋ ಜಾವು ಇಲ್ಲ, ತಲಾಕು ಇಲ್ಲ. ಅವರಿಗೆ ರಕ್ಷಣೆ ಕೊಟ್ಟಿದ್ಯಾರು? ಮೋದಿಜಿ ಅವರು, ಬಿಜೆಪಿ. ಈಗ ನೋಡಿ, ಇಲ್ಲಿ 4% ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಮಾಡ್ತಾ ಇರೋದೇನೋ, ಅವ್ರಿಗೂ ಗೊತ್ತು 4% ರಿಸರ್ವೇಶನ್ ಕೊಡಕ್ಕಾಗಲ್ಲ. ಆದ್ರೆ ಪರಿಸ್ಥಿತಿ ಏನಂದ್ರೆ, ನಾವು ಮಾಡಿದ್ದೀವಿ, ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ, ಮಾಡಿದ್ವಿ ಅನ್ಸ್ಕೊಳ್ಳೋಣ. ಯಾಕೆಂದ್ರೆ ಅವ್ರ ವೋಟ್ ಬ್ಯಾಂಕ್ ಆಗಿ ನಮ್ಮ ಹತ್ರ ಉಳಿಸ್ಕೊಳ್ಳೋಣ. ಇಷ್ಟೇ ಅವ್ರಿಗಿರೋ ಪ್ರಶ್ನೆ. ವಸ್ತು ವಿಚಾರ ಕೇಳಿ, 16, 14, 15 ಲಕ್ಷ ಇಡೀ ದೇಶದಲ್ಲಿ ಎಕರೆಗಳು ಈ ವಕ್ತ ಜಾಗಗಳಿವೆ. ಆದ್ರೆ ಆ ವಕ್ತ ಜಾಗಗಳಲ್ಲಿ ಯಾರು ಮಜಾ ಮಾಡ್ತಿದ್ದಾರೆ ಅಂದ್ರೆ, ಯಾರು ಶ್ರೀಮಂತ ವರ್ಗ ಇದೆಯೋ ಮುಸ್ಲಿಮರಲ್ಲಿ, ಇಟ್ಕೋತೀನಿ, ಯಾರಿಗೆ ಶ್ರೀಮಂತಿಕೆ ಇದೆಯೋ ಅವರು ಮೌಲ್ವಿಗಳು, ಇವರು ಬರೋದನ್ನೆಲ್ಲ ಒಡ್ಕೊಂಡು ತಿಂತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಮಾನೆಪ್ಪಾಡಿ ರಿಪೋರ್ಟ್ ಅಲ್ಲಿ ಇಲ್ಲಿಯೂ ಬಹಳ ದೊಡ್ಡ ದೊಡ್ಡ ನಾಯಕರು, ಮುಸ್ಲಿಂ ನಾಯಕರು, ಮುಸ್ಲಿಮೇತರ ನಾಯಕರದ್ದು ಕೂಡ ಹೆಸರು ಬಂದಿದೆ, ಲೂಟಿ ಮಾಡಿದ್ದಾರೆ ಅಂತ. ಈಗಾಗಲೇ ಅದು ಈಚೆಗೆ ಬಂದ್ರೆ ಗೊತ್ತಾಗತ್ತೆ. ಈ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನ ತಪ್ಪಿಸಬೇಕು. ಆ ಬಡ ಜನರಿಗೆ, ಮುಸಲ್ಮಾನರಲ್ಲೂ ಬಡ ಜನರಿಗೆ ಅವಕಾಶಗಳು ಸಿಗಬೇಕು ಅಂತೇಳಿ ಮಾಡಬೇಕು. ಮುಂದೆ ಆಗತ್ತೆ. ಅದನ್ನು ಕೂಡ ತೆಗೆದು ನಾವ್ಯಾರು 1 ಇಂಚು ಭೂಮಿಯನ್ನು ಅವರನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ಬಡವರಿಗೆ ಮೋದಿಜಿಯವರು ಹಂಚಿಬಿಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪಾಪ ಆ ಜನಾಂಗಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಯಾವತ್ತೂ ಕೂಡ ದಲಿತ ವಿರೋಧಿಯೋ ಅಲ್ಲ, ಮುಸಲ್ಮಾನರ ವಿರೋಧಿಯೋ ಅಲ್ಲ. ಆದ್ರೆ ಇವತ್ತು ಮೋದಿಯವರು ಮಾಡ್ತಿರ್ತಕ್ಕಂಥದ್ದೇನೆಂದ್ರೆ, ಆಡಳಿತಾತ್ಮಕವಾಗಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ದೋಷಗಳನ್ನ ಸರಿಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರದಲ್ಲಿ ಮುಸ್ಲಿಮರಿಗಾಗಲಿ ದಲಿತರಿಗಾಗಲಿ ಅನ್ಯಾಯ ಮಾಡೋ ಕೆಲಸವನ್ನ ಯಾವತ್ತೂ ಕೂಡ ಮಾಡೋದಿಲ್ಲ. ಆ ಕಾರಣದಿಂದ ನಾನು ಇವತ್ತು ತಮ್ಮ ಮುಂದೆ, ಸಮಯ ಇಲ್ಲದೆ ಇರೋ ಕಾರಣ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಜಾತಿಗನುಸಾರವಾಗಿ ಮೀಸಲಾತಿಯನ್ನು ತರಬೇಕು ಅಂತ ಹೊರಟು ಬಿಟ್ಟಿದ್ದಾರೆ ಸರ್ಕಾರ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸವಲತ್ತುಗಳನ್ನು ಕೊಡಬೇಕು, ಹಿಂದುಳಿದವರ ರಕ್ಷಣೆ ಆಗಬೇಕು, ಅವರ ಉದ್ಧಾರವೂ ಆಗಬೇಕು.
ದಲಿತರ ರಕ್ಷಣೆ ಆಗಬೇಕು, ಉದ್ಧಾರ ಆಗಬೇಕು. ಮುಸ್ಲಿಮರ ರಕ್ಷಣೆ ಆಗಬೇಕು, ಉದ್ಧಾರ ಆಗಬೇಕು, ಸರಿ. ಆದ್ರೆ ಒಡಕುಂಟು ಮಾಡಿ ಕದಿಡಿದ ನೀರಿನಲ್ಲಿ ಮೀನಿಡಿಯುವ ಕೆಲಸ ಮಾಡ್ತಿರಲ್ಲ, ಇದನ್ನು ಮಾಡಬೇಡಿ. ನ್ಯಾಯ ಕೊಡ್ಬೇಕಂತಂದ್ರೆ ಬೇರೆ ಬೇಕಾದಷ್ಟು ರೀತಿಯಲ್ಲಿ ಕೊಡಬಹುದು. ಇವತ್ತೇನು ಮಾಡ್ತಾ ಇದ್ದೀರಿ ನೀವು? ಅಲ್ಪಸಂಖ್ಯಾತರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು, ಬಡತನ ನಿವಾರಣೆಗೆ ಸವಲತ್ತುಗಳನ್ನು ಕೊಡಬೇಕು, ಅದನ್ನೆಲ್ಲ ಮಾಡಬೇಕು. ಅದನ್ನು ನೀವು ಮಾಡಿ, ನಾವು ಯಾರು ಬೇಡ ಅನ್ನಲ್ಲ. ನೀವೇನು ಮಾಡ್ತಾ ಇರೋದು? ಅಲ್ಪಸಂಖ್ಯಾತರು ಅನ್ನೋರ್ನ ಮೊದಲೇನು ಮಾಡಿದ್ರಿ? ಲಿಂಗಾಯತರು ನಂಬರ್ 1 ರಾಜ್ಯದಲ್ಲಿ ಅಂತ ಪಟ್ಟಿ ಬಂತು. ಆ ಪಟ್ಟಿ ಏನು ಮಾಡಿದ್ರು ಗೊತ್ತಿಲ್ಲ, ಎಲ್ಲ ತುಂಡು ತುಂಡಾಯ್ತು. ದಲಿತರೇ ನಂಬರ್ 1 ಅಂತ ಬಂತು ಮೊದಲು, ಎರಡನೇದು. ಈಗ ದಲಿತರು ನಾಪತ್ತೆ. ಈಗ ಬಂದಿರೋದು ಮುಸ್ಲಿಮರೇ ನಂಬರ್ 1 ಆಯ್ತಪ್ಪ. ನೀವು ಅಲ್ಪಸಂಖ್ಯಾತರು ಇದ್ದವರು ಈಗ ಬಹುಸಂಖ್ಯಾತರು ಆಗೋದ್ರಿ. ನಿಮಗೆ ರಕ್ಷಣೆ ಎಲ್ಲಿಂದ ಬರ್ತದೆ ಇನ್ನ? ನಿಮಗೆ ಸವಲತ್ತುಗಳು ಎಲ್ಲಿಂದ ಬರ್ತದೆ ಇನ್ನ? ನೋಡಿ, ನಿಮಗೆ ಒಳ್ಳೇದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ. ನಿಮಗೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಅರ್ಥಕೊಳ್ಬೇಕು. ಈ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ಇವತ್ತು ಎಲ್ಲರನ್ನೂ ಸರಿದೂಗಿಸಿಕೊಂಡು ದೇಶ ಕಟ್ಟುವ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆ. ನಮಗೆ ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ನಮಗೆ ಪ್ರಶ್ನೆ ಇಲ್ಲ. ನಮಗೆ ಈ ದೇಶ ಮುಖ್ಯ. ಈ ದೇಶ ಸುಭದ್ರವಾಗಿದ್ರೆ ನಾವೆಲ್ಲರೂ ಸುಭದ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮೊದಲೇ ಹೇಳಿದ್ದಾರೆ, ಈ ದೇಶ ಒಡೆಯಬಾರ್ದಾಗಿತ್ತು. ಯಾಕೆ ಹೊಡೆದ್ರು? ಯಾರು ಹೊಡೆದ್ರು? ಒಂದು ಸಮಯ ಆವತ್ತು ದೇಶ ಒಡೆಯದೇ ಇದ್ದಿದ್ರೆ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಅಧಿಕಾರದಲ್ಲೇ ಇರ್ತಿರ್ಲಿಲ್ಲ. ಅದಕ್ಕೆ ಈ ದೇಶವನ್ನು ಒಡೆದವರೇ ಕಾಂಗ್ರೆಸ್ನವರು. ಇದು ಬಹಳ ಜನರಿಗೆ ಅರ್ಥ ಆಗಲ್ಲ. ಅದಕ್ಕೆ ಇವತ್ತು ನಮ್ಮಿಂದ ದೂರ ಇದ್ದ ಜಮ್ಮು ಕಾಶ್ಮೀರ ಈಗ ಸ್ವತಂತ್ರ ಬಂದಿದೆ. ಅದಕ್ಕೆ ಬಂದು 4-5 ವರ್ಷ ಆಗಿದೆ ಅಷ್ಟೇ. ಮೋದಿಯವರು ತಂದುಕೊಟ್ಟಿದ್ದು. ಹೀಗೆ ಒಂದೊಂದನ್ನು ಜೋಡಿಸಬೇಕು. ಇವತ್ತು ಹಿಂದೂಗಳ ಮೇಲೆ ದರ್ಪ ಪ್ರಾರಂಭ ಆಗಿದೆ. ನಾವು ನಿದ್ದೆ ಮಾಡುವುದಿಲ್ಲ. ನಮ್ಮ ಮೇಲೆ ಏನಾದರೂ ಗದಾ ಪ್ರಹಾರ ಮಾಡಿದ್ದಾದ್ರೆ ಅದೇ ಭಾಷೆಯಲ್ಲಿ ನಿಮಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗ್ತಾ ಇದೆ? ಬಾಂಗ್ಲಾದೇಶದವರು ಬಂದು ಇವತ್ತು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ನಾನು ಪತ್ರಿಕೆಗಳಲ್ಲಿ ನೋಡಿದೆ, 4,000 ಮನೆಗಳಿಗೆ, ದಲಿತರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಲಾಗಿದೆ. ಅವರೆಲ್ಲ ಊರುಗಳು ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ. ಇದ ನಿಮ್ಮ ದಲಿತ ಪ್ರೇಮ? ಯಾವತ್ತಿದ್ರೂ ಆ ಸರ್ಕಾರ ಹೋಗ್ಬೋದು. ಅದೇ ರೀತಿ ಇವತ್ತು ಮಂಗಳೂರಿನಲ್ಲಿ ಮಾಡಲಿಕ್ಕೆ ಈ ಸರ್ಕಾರ ಪ್ರೇರೇಪಣೆ ಕೊಟ್ಟಿದೆ. ಯಾರು ನಿಮಗೆ ಆ ಪರ್ಮಿಷನ್ ಕೊಟ್ಟಿರೋದು? ಇವತ್ತು ಏನು ಆಕ್ಟ್ ಬಂದಿದೆಯೋ ಆ ಆಕ್ಟ್ ನ ಇದು ನಮ್ಮ ರಕ್ಷಣೆಗಾಗಿ ಬರ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ನಾವೆಲ್ಲ ಒಗ್ಗಟ್ಟಾಗಿ ದೇಶ ಕಟ್ಟುವ ಕೆಲಸವನ್ನ ಮಾಡೋಣ. ಈ ಗುಲ್ಬರ್ಗಾ ರಿಪಬ್ಲಿಕ್ ಏನಿದೆ, ಹಲವು ವಿಚಾರಗಳಿದೆ, ಸಮಯ ಇಲ್ಲ. ಬೇರೆ ಸಂದರ್ಭದಲ್ಲಿ ನಾನು ಬಂದಾಗ ನಿಮಗೆ ಮಾತಾಡ್ತೇನೆ. ಯಾಕೆಂದ್ರೆ ಕೋತಿ ತಿಂದು ಮೇಕೆಗೆ ಒರೆಸೋ ಕೆಲಸ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಡಿಸ್ತು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ. ಹಾಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸಿತು ಅಂತ ಚರಿತ್ರೆ ಹೇಳ್ತದೆ. ಆದರೆ ಇಲ್ಲಿರ್ತಕ್ಕಂಥ ನಿಮ್ಮ ಜಿಲ್ಲಾ ಮಂತ್ರಿಗಳು ಅಂತ ಹೇಳ್ತಾರೆ, ಯಾವುದೋ ಒಂದು ಲೆಟರ್ ತಂದ್ಬಿಟ್ಟಿದ್ದಾರೆ. ಏನು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ, ಸಾವರ್ಕರ್ ಮತ್ತು ಡಾಂಗೆ ಅವರು ಸೇರಿ ಸೋಲಿಸಿದ್ರು ಅಂತ. ಇದಕ್ಕಿಂತ ಸುಳ್ಳು ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಕೊಟ್ಟ ಲೆಟರ್ನ ಪಾಪ ಇವರು ಗುರುಗಳು ಅಂತ ಸ್ವೀಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಲೆಟರ್ನ ಅವ್ರು ಓದಿದ್ರೋ ಇಲ್ಲೋ ಗೊತ್ತಿಲ್ಲ, ಟೈಮ್ ಇರಲಿಲ್ಲ ಅಂತ ಕಾಣುತ್ತೆ. ಏನೋ ನಂಬಿಕೆಯಿಂದ ನಮ್ಮ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಬಿಟ್ರು. ಸದನದಲ್ಲಿ ಉತ್ತರ ಕೊಡ್ಲಕ್ಕಾಗ್ಲಿಲ್ಲ. ನಾವು ಕೇಳಿದ ತಕ್ಷಣ ಎದ್ದು ಹೊರಟೋದು. ಮಾನ್ಯ ಮುಖ್ಯಮಂತ್ರಿಗಳೇ, ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಚರಿತ್ರೆಯಲ್ಲಿದೆ. ಸಾವರ್ಕರ್ ಯಾವತ್ತೂ ಕೂಡ ಸೋಲಿಸಿಲ್ಲ, ಅವರ ಪರವಾಗಿ ಇದ್ದವರು. ಆದರೆ ಈ ಚರ್ಚೆಯಲ್ಲಿ ತಂದು
ನೀವು ಸುಳ್ಳುಗಳನ್ನು ಹೇಳಿ ಈ ಯಾರೋ ನಾನು ಹೇಳಿದ್ನಲ್ಲ, ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಲಿಸ್ತು ಅಂತೇಳಿ ನಿಮ್ಮನ್ನೂ ಕೆಡಿಸ್ಬಿಟ್ರಲ್ಲ. 50 ವರ್ಷಗಳಿಗಿಂತ ಹೆಚ್ಚಿನ ನಿಮ್ಮ ರಾಜಕೀಯ ಜೀವನಕ್ಕೆ ಈಗ ವ್ಯಾಲ್ಯೂ ಇದೆಯಾ? ಆ ಮಾತುಗಳನ್ನು ನಂಬಿಕೊಂಡು ನೀವು ಇವತ್ತು ಸುಳ್ಳು ಹೇಳಿ ಜನರ ಮುಂದೆ ನೀವು ನಗುಬಾಟ್ಲಿಗಾಗಿದ್ದೀರಿ. ಆದ್ರಿಂದ ನಿಮ್ಮ ಈ ಮಾತನ್ನ ವಾಪಸ್ ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಪ್ರೂವ್ ಮಾಡಿ. ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ. ಪ್ರೂವ್ ಮಾಡಿದ್ರೆ, ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ರೆಡಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ರಾಜಕೀಯಕ್ಕೆ ಸನ್ಯಾಸ ತಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ತಮ್ಮೆಲ್ಲರ ಮುಂದೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಭೀಮ್. ಧನ್ಯವಾದಗಳು ಛಲವಾದಿ ನಾರಾಯಣಸ್ವಾಮಿ ಸರ್ ಅವರಿಗೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಆಗಿರುವಂತಹ ಶ್ರೀ ಬಿ ಶ್ರೀರಾಮುಲು ಅವರು ಮಾತಾಡಬೇಕಾಗಿ ವಿನಂತಿ. ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ನಾಯಕರೇ, ಶಾಸಕರೇ, ಮಾಜಿ ಶಾಸಕರೇ, ಸಂಸದರೇ, ಮಾಜಿ ಸಂಸದರೇ, ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ಯಾಕಂದ್ರೆ ತುಂಬಾ ಬಿಸಿಲಾಗಿದೆ, ನಾನು ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರು ಒಂದು 5 ನಿಮಿಷ ಒಳಗಡೆ ಮುಗಿಸ್ಬೇಕಂದೇಳಿ ನಮಗೆ ಸೂಚನೆ ಕೂಡ ಕೊಟ್ಟಿರೋ ಕಾರಣ ಇವತ್ತು ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂತ್ಕೊಂಡು ಬಂದಿದ್ದೆ. ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದ್ರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ, ಒಂದು ರಾಜ್ಯ ಆಗಿ ಕುಂತಿದೆ. ಯಾಕಂದ್ರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರ, ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದ್ದಾರೆ, ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ. ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಹೋಗಿದ್ರು. ಅಲ್ಲಿ ಬಹಳಷ್ಟು ಮಂದಿ ಬೆಳಿಗ್ಗೆಯಿಂದ ಕೂಡ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು, ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳು ಅಲ್ಲಿ ಹಳ್ಳಿಯಲ್ಲೂ ಇದ್ದಂಥವ್ರು ಎಲ್ಲರೂ ಕೂಡ ಆಕ್ಸಿಡೆಂಟ್ ಇಂದ ತೀರ್ಕೊಂಡೋಗಿದ್ದಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಣ್ಣ ಕರ್ಗೆಯ ಚೇಲಗಳೆಲ್ಲರೂ ಕೂಡ ಸೇರಿಕೊಂಡು ಘೋಷಣೆಗಳನ್ನು ಕೂಗ್ತಾ ಇದ್ರು. ಏನಂದ್ರೆ ಖರ್ಗೆ ಅವರಿಗೆ ಜಿಂದಾಬಾದ್, ಪ್ರಿಯಾಂಕ್ ಅವರಿಗೆ ಜಿಂದಾಬಾದ್ ಅಂತೇಳಿ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು. ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ, ನೆನಪಿರ್ಲಿ ಸಣ್ಣ ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ಇವತ್ತು ನಿನ್ನ ಶಕ್ತಿ ಇದೆ ಅಂತೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರಾಗಿ ನಿಮ್ಮ ಚೇಲಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಹೋದಂತ ಟೈಮಲ್ಲಿ ಅಪಮಾನವನ್ನು ಮಾಡಂತ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಂತ ಕೆಲಸ ಮಾಡುತ್ತೆ. ನೆನ್ಪಿಡ್ಕೋಬೇಕು, ಏನು ಕಾಲಚಕ್ರ ಏನು ಹಿಂಗೆ ಇರಲ್ಲ. ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಬಾಗವಾಡಿಗೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಿಟ್ಲರ್ನ ಒಂದು ವರ್ತನೆಯನ್ನು ಬಿಡಬೇಕಾಗುತ್ತೆ. ಬಹುಶಃ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ, ಇಲ್ಲೇನು ಗರಂದಾರಿ ಕೆಲಸಗಳು ಮಾಡಿದ್ರಿ. ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರು ಕೂಡ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಯಾವುದೇ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಆ ಶವವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಂತ ಕೆಲಸ ಮಾಡಿದ್ರಿ. ಕಾನೂನನ್ನು ಗಾಳಿಗೆ ತೂರಂತ ಕೆಲಸ ಮಾಡಿಲ್ಲ. ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಡೆತ್ ಆದ್ರೆ, ಲಾಕಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳೆಲ್ಲರೂ ಒಂದಾಗಿ ಆ ಪೊಲೀಸ್ ಡೆತ್ ಆದಂತರ ತನಿಖೆ ಮಾಡಲಾರ್ದಂತೆ ಆ ಹುಡುಗನ ಶವಗಾರಿಕೆ ಕಳಿಸಂತ ಕೆಲಸ ಮಾಡಲಿಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರೇ ನೆನ್ಪಿಡ್ಕೋಬೇಕು, ಏನೇನ್ ದೌರ್ಜನ್ಯಗಳು ಮಾಡ್ತಾ ಇದ್ರು, ದಬ್ಬಾಳಿಕೆ ಮಾಡ್ತಾ ಇದ್ರು, ಅದ್ರ ಜೊತೆಲಿ ಕೂಡ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಏನ್ ಡೆವಲಪ್ಮೆಂಟ್ ಮಾಡಿ ನೀನು ಮಂತ್ರಿಗಳಾದ್ಮೇಲೆ ಒಂದು KDP ಮೀಟಿಂಗ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿನ್ಗೆ. ಅಭಿವೃದ್ಧಿ ವಿಚಾರದಲ್ಲಿ ಮಾಡಕ್ಕೆ ನಿನ್ಗೆ ಏನಿಲ್ಲ. ಇವತ್ತೇನಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಿಜೆಪಿ ಶಾಲನ್ನು ಹಾಕೊಂಡು ಅಡ್ಡಾಡಬಾರ್ದು ಅಂತೇಳಿ ನೀವೇನ್ ಮಾಡ್ತಾ ಇದ್ವೋ, ನೀವೇನು ಯೋಚನೆಯನ್ನು ಮಾಡಕ್ ಹೋಗ್ಬೇಡ್ರಿ ಖರ್ಗೆ ಅವರೇ. ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು, ಇಲ್ಲಿದ್ದಂತ ಮಾಜಿ ಶಾಸಕರು, ಸಂಸದರೆಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿದ್ದಂತ ಕೆಲವೊಂದು ತಪ್ಪುಗಳಿಂದ ಎಲ್ಲರೂ ಕೂಡ ಸೋತಿದ್ವಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2008ರಲ್ಲಿ ಏನು 40 ಸ್ಥಾನಗಳು ಕೊಟ್ಟಿದ್ವೋ ಗುಲ್ಬರ್ಗನ್ನು ಹಿಡ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ 40ಕ್ಕೂ ಹೆಚ್ಚು ಸ್ಥಾನಗಳು ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ತರ್ತೀವಿ. ತಂದಂತ ಟೈಮಲ್ಲಿ ನಾವು ನೋಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರೇ
ಏನೇನು ಮಾಡ್ತಾ ಇದ್ದೆ ಅಂತೇಳಿ ಕಣ್ಮುಚ್ಕೊಂಡು ಬೆಕ್ಕ ಹಾಲು ಕುಡಿದ್ರಿಗಿನ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂತ ಇದೀಯ ನೀನು? ಏನು ಮಾಡಿ ಡೆವಲಪ್ಮೆಂಟ್ ನೀನು ಹೇಳ್ತಿಲ್ಲ. ನಾವು ಆ ಡೆವಲಪ್ಮೆಂಟ್ ಮಾಡಿದ್ರಿ, ಈ ಡೆವಲಪ್ಮೆಂಟ್ ಮಾಡಿದ್ವಿ ಅಂತೇಳಿ ಯಡಿಯೂರಪ್ಪರು, ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಇದ್ದಂತ ಟೈಮಲ್ಲಿ ಜಯದೇವ ಹಾಸ್ಪಿಟಲ್ ಅನ್ನು ಹಿಡ್ಕೊಂಡು ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಆಗಿದಾವಾಗ್ಲಿ, ಇದು ಕಾಂಗ್ರೆಸ್ ಸಂದರ್ಭದಲ್ಲಿ ಆಗ್ಲಿಲ್ಲ. ಏನು ಮಾಡಿ ತಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ಕರ್ನಾಟಕ ಸಲುವಾಗಿ 5,000 ಕೋಟಿ ಕೊಟ್ಟಿದೆ. ನೀನೇ ಕೊಟ್ಟಿ ಇವತ್ತು ಕೇವಲ ಜಂಬ ಮಾಡ್ಕೋದು, ಜಂಬದಿಂದ ಮಾತಾಡೋದು, ಏನೋ ಸ್ವಲ್ಪ ಓದ್ಕೊಂಡಿನಂದೇಳಿ ಒಂದು ಸ್ಕಾಲರ್ ತರ ಮಾಡೋದು, ಎಲ್ಲಾರು ಕೂಡ ಮಾತಿನಲ್ಲೇ ಮರಳು ಮಾಡೋದು ಎಷ್ಟು ದಿನ ನಡೀತತ್ತಿದು? ಎಲ್ಲಾ ಡಿಪಾರ್ಟ್ಮೆಂಟ್ ಅವನೇ. ಎಲ್ಲ ಒಂದು ಕಡೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಂದ ಒಂದು ನೆನಪು ಬರ್ತದೆ, ಗೃಹ ಮಂತ್ರಿಗಳಂತ ಪರಮೇಶ್ವರ್ ಅವ್ರಿಗೆ GPA ಕೊಟ್ಟಾರ. ಅವನು ಯಾರ ಗೃಹ ಇಲಾಖೆದಲ್ಲಿ ಏನಾದ್ರೆ ಫಸ್ಟ್ ಸೂತ್ರ ಕೊಡೋದು ಯಾರಂದ್ರೆ ಇವನ ಪ್ರಿಯಾಂಕಾ ಖರ್ಗೆ ಅವರು. ಅಲ್ಲ, ಈ ರಾಜಕಾರಣದಲ್ಲಿ ಮ್ಯಾಂಡೇಟರಿ ಇಷ್ಟೇ ಓದ್ಬೇಕಂದೇಳಿ ಮಾಡಿಲ್ಲ. 1ನೇ ಕ್ಲಾಸ್ ಓದ್ರಿಗಳು ಮಂತ್ರಿಗಳು ಆಗೋದು. ಮ್ಯಾಂಡೇಟರಿ ಮಾಡಿದ್ರೆ ಅವ್ನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಹಂಗಾಗಿ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ, ನನಗೆ ಗೊತ್ತಿದೆ. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಮಂದಿ ನನಗೆ ಕೂಡ ಹೇಳ್ತಾ ಇದ್ರು. ಎಲ್ಲಾ ವಿಷಯಗಳು ನಾನು ವಿಜೇಂದ್ರ ಸಾಹೇಬ್ರಿಗೆ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರ ಪರವಾಗಿ, ಹಿಂದೂ ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರ ಪರವಾಗಿ, ಬಜರಂಗ ದಳ ಕಾರ್ಯಕರ್ತರ ಪರವಾಗಿ, RSS ಕಾರ್ಯಕರ್ತರ ಪರವಾಗಿ ಏನೇ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಲಿ ನಿಲ್ಲುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ. ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಹೆಸರು ಇವತ್ತು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಏನೇನು ಆಗ್ತಾ ಇದೆನೋ ಎಲ್ಲ ಕೂಡ ಕಲಬುರಗಿದಲ್ಲಿ ಆಗ್ತಾ ಇದೆ. ಇವತ್ತು ಕಲಬುರಗಿದಲ್ಲಿ ಏನೇನು ನಡಿಬಾರ್ದಾಯ್ತನೋ ಎಲ್ಲವನ್ನು ಕೂಡ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಪ್ಪುಗೌಡ್ರು ಇಲ್ಲೇ ಕುಂತಾರ, ಚೇರ್ಮನ್ ಆದಂತ ಟೈಮಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಏನಿವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳಿಂದ ಸೋತಿರ್ಬೋದು. ಮುಂದಕ್ಕೆ ನಮಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ. ನೀವೆಲ್ಲರೂ ಕೂಡ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ? ಇನ್ನ 3 ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ. ಈ ಸರ್ಕಾರನ ಬಹಳ ದಿನಗಳು ಉಳಿಯಕ್ಕಾಗಲ್ಲ. ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಿದಷ್ಟು ಇನ್ನ 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ. DK ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದಾರಂತೆ. ಮೋದಿ ಸಾಹೇಬ್ರಿಗೆ ಏನು ಕರ್ಮ ಬಿದ್ದಿದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು, ದೊಡ್ಡ ಖರ್ಗೆ ಸಾಹೇಬ್ರದೊಂದು ಪ್ಲಾನ್ ಐತೆ. ಏನಂದ್ರೆ ಅವು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನ್ ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನು ಕೂಡ 3ನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ 3ನೇ ಅವನೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದಾರ. ನೋಡಿ, ನೆನ್ಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, DK ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ, ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿಗಿನ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಕೆಡುತ್ತಾರ. ಈ ರಾಜ್ಯದ ಇವತ್ತು ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕೆಂದೇಳಿ ಹೊರಟಾರ. ಹಂಗಾಗಿ ನಿಮ್ಮೆಲ್ಲರ ವಿಚಾರಗಳನ್ನ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಬಿಸಿಲಿದೆ, ನಾನು ಮಾತಾಡಕ್ ಹೋಗಲ್ಲ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದಂತ ಬಿ ಶ್ರೀರಾಮುಲು ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿಂದಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಆಗಿರುವಂತಹ N. ರವಿಕುಮಾರ್ ಸರ್ ಅವರು ಮಾತಾಡಬೇಕಾಗಿ ವಿನಂತಿ. ಬಲೋ ಭಾರತ್ ಮಾತಾ ಕಿ. ಸ್ವಲ್ಪ ಜೋರಾಗಿ ಕೈ ಎತ್ತಿ, ಸ್ವಲ್ಪ ಕೈ ಹಿಂಗ್ ಅಂದ್ಕೊಂಡಂಗೂ ಆಗತ್ತೆ, ಗಾಳಿ ಬರುತ್ತೆ. ಭಾರತ್ ಮಾತಾ ಕಿ. ಸ್ವಲ್ಪ ಜೋರಾಗಿ ಅಂದಷ್ಟು ಗಾಳಿ ಬರುತ್ತೆ. ಭಾರತ್ ಮಾತಾ ಕಿ. ಬೆಲೆ ಏರಿಕೆ
ಬೆಲೆ ಏರಿಕೆ ಮತ್ತು ಬಿಸಿಲಿನ ಏರಿಕೆ ಎರಡು ಒಂದೇ ಕಡೆ ಒಟ್ಟಿದ್ದಾವೆ. ಆತ್ಮೀಯರೇ, ಕಲಬುರಗಿಯಲ್ಲಿ, ಈ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ, ಒಟ್ಟಿಡೀ ರಾಜ್ಯದಲ್ಲಿ ಬಿಸಿಲು ಹೆಚ್ಚಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆತ್ಮೀಯರೇ, ನಾನು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಜನಾಕ್ರೋಶ ಯಾತ್ರೆ ರಾಜ್ಯಾದ್ಯಂತ ನಡೀತಾ ಇದೆ, ಆ ಕಡೆ ಚಾಮರಾಜನಗರದಿಂದ ಹಿಡ್ಕೊಂಡು ಬೀದರ್ವರೆಗೆ ಇವಾಗ ಕಲಬುರಗಿಯಲ್ಲಿದ್ದೀವಿ. ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಬೀದರ್ ತಲುಪಿದ್ರೆ 15 ಜಿಲ್ಲೆಗಳನ್ನು ಪೂರ್ಣ ಮಾಡ್ತಾ ಇದ್ದೇವೆ. ಎಷ್ಟು ಜಿಲ್ಲೆ? 15 ಜಿಲ್ಲೆ. 15 ಜಿಲ್ಲೆಗಳಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಶಾಪ ಹಾಕ್ತಾ ಇದ್ದಾರೆ. ಯಾವಾಗ ಹೋಗುತ್ತಪ್ಪ ಈ ಸರ್ಕಾರ, ಬೇಗ ಹೋಗಬೇಕು ಆದಷ್ಟು ಅಂತೇಳಿ ಜನ ಶಾಪ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಬಂದು 2 ವರ್ಷ ಆಗಿದೆ ಅಷ್ಟೇ. ಕೇವಲ 2 ವರ್ಷಕ್ಕೆ ಜನ ಹೇಳ್ತಾ ಇದ್ದಾರೆ 138 ಜನ ಗೆಲ್ಸಿದ್ದವ್ರನ್ನ. ಎಷ್ಟು ಜನರನ್ನ? 138 ಜನ. ಈ ಜಿಲ್ಲೆನಲ್ಲಿ ಬಿಜೆಪಿ ಇಬ್ಬರೇ ಗೆದ್ದಿರೋದು, ಉಳಿದಿರೋ ಎಲ್ಲಾ ಸೀಟ್ಗಳು ಕಾಂಗ್ರೆಸ್. ಒಂದು ವೇಳೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಚಾಲೆಂಜ್ ಮಾಡ್ತೇನೆ, ಈಗ ಚುನಾವಣೆ ನಡೀಲಿ ಕರ್ನಾಟಕ ರಾಜ್ಯದಲ್ಲಿ, ನಿಮ್ ಕಲಬುರಗಿ ಜಿಲ್ಲೆನಲ್ಲಿ ಅಷ್ಟು ಸೀಟ್ಗಳನ್ನ ಬಿಜೆಪಿ ಗೆಲ್ದೇ ಇದ್ರೆ ಕೇಳಿ. ಅಷ್ಟು ಬೇಸತ್ತೋಗಿದ್ದಾರೆ ಜನ. ನಾನು ಸುಮ್ಮನೆ ಬೂಟಾಟಿಕೆಯಿಂದ ಹೇಳ್ತಾ ಇಲ್ಲ. ನಿನ್ನೆ ಬಿಜಾಪುರದಲ್ಲಿ ಭಾರಿ ದೊಡ್ಡ ಜನಸಂಖ್ಯೆ, ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಯಾಕೆ ಬರ್ತಾ ಇದ್ದಾರೆ? ಈ ಬಿಸಿಲಲ್ಲೂ ಯಾಕೆ ಬರ್ತಾ ಇದ್ದಾರೆ? ತಮ್ಮ ಖರ್ಚು ಮಾಡಿಕೊಂಡು, ತಮ್ಮ ನೀರಿನ ಬಾಟ್ಲಿ ಇಟ್ಕೊಂಡು, ಸೆಕೆ ಕುಚ್ತಾ ಇದೆ, ಬೆವರು ಸ್ನಾನ ಮಾಡಿದ ರೀತಿನಲ್ಲೇ ಆಗ್ತಾ ಇದೆ, ಕಷ್ಟಪಟ್ಕೊಂಡು ಜನ ಬರ್ತಿದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆದಷ್ಟು ಈ ಸರ್ಕಾರ ತೊಲಗಬೇಕು ಅಂತ. ನಾನು ಕಲ್ಯಾಣ ಕರ್ನಾಟಕದ ಬಗ್ಗೆ 1 ನಿಮಿಷ ನಾನು ಸಮಯ ತಗೊಳ್ತೇನೆ. ಕಲ್ಯಾಣ ಕರ್ನಾಟಕ ಈ ವಿಕಾಸಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾತ್ರ ಏನು? ಈಗ ಪ್ರಿಯಾಂಕಾ ಖರ್ಗೆ, ಶರಣ ಪ್ರಕಾಶ್ ಪಾಟೀಲ್ ಮತ್ತೆ ಕಾಂಗ್ರೆಸ್ ಶಾಸಕರು ಇಷ್ಟು ವರ್ಷಗಳಿಂದ, ಅವರೇ ಅಲ್ಲಪ್ಪ ಹೆಚ್ಚು ವರ್ಷಗಳು ಶಾಸಕರಾಗಿರೋದು. ಹೌದಾ? ಬಿಜೆಪಿ ಅವರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ, ಅವರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ. ಸ್ವಲ್ಪ ಹೇಳಿ, ಕಾಂಗ್ರೆಸ್ನವರ ತಾನೇ ಹೆಚ್ಚು ವರ್ಷ ಶಾಸಕರಾಗಿರೋದು? ಹೌದು ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡ. ಅವರೇ. ನಾನು ಅವ್ರ ಪ್ರಶ್ನೆ ಕೇಳ್ತೀನಿ, ಎಷ್ಟು ಎಕರೆಗಪ್ಪ ನೀರಾವರಿ ಮಾಡಿದ್ದೀರಾ ಇಲ್ಲಿ ಜಮೀನುಗಳಿಗೆ? ಯಾರ್ಯಾರ ಜಮೀನಿದೆ ನೀವು ಅವ್ರಿಗೊಂದು ಪ್ರಶ್ನೆ ಹಾಕೊಳ್ಬೇಕು ನಾವು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಎಷ್ಟು ಎಕರೆಗೆ ನೀವು ನೀರನ್ನ ಕೊಟ್ಟಿದ್ದೀರಿ? ಎಷ್ಟು ಎಕರೆ ನೀರಾವರಿ ಮಾಡಿದಿರಿ? ನಾನು ಹೇಳ್ತೇನೆ, ಇಷ್ಟು ವರ್ಷ ನೀವು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ಅಷ್ಟು ವರ್ಷ ಮತ್ತು ಈಗ ಕೇವಲ 5-6 ವರ್ಷ ಅಧಿಕಾರದಲ್ಲಿದ್ದಂತ ಯಡಿಯೂರಪ್ಪನವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅಷ್ಟು ಅಭಿವೃದ್ಧಿಯನ್ನ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಮಾಡಿಲ್ಲ. ಇಲ್ಲೇ ಬನ್ನಿ, ನೀವು ಪಟೇಲ್ ಚೌಕಿಗೆ ನಾನು ಬರ್ತೀನಿ, ಚರ್ಚೆ ಮಾಡಿ. ಎಷ್ಟು ಎಕರೆಗೆ ನೀರಾವರಿ ಮಾಡಿದಿರಿ? ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಅವ್ರಿಗಿರ್ಬೋದು, ನಾನೇನು ಜಮೀನು ಮಾಡಬೇಕಾಗಿಲ್ಲ, ಯಾರಿಗೆ ಜಮೀನಿದೆ ಅವ್ರು ನೀರಾವರಿ ಮಾಡ್ಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ. ಅದಕ್ಕೆ ನೋಡಿ ಏನ್ ಮಾಡಿದಾರಂತಂದ್ರೆ, ನಾವು ಯಡಿಯೂರಪ್ಪ ಅವರಿದ್ದಾಗ, ಬೊಮ್ಮಾಯಿ ಅವರಿದ್ದಾಗ ಈ ರೈತರು ಟ್ರಾನ್ಸ್ಫಾರ್ಮರ್ ಹಾಕ್ತಾರಲ್ಲ ಹೊಲಗಳಿಗೆ, ಬೋರ್ವೆಲ್ಗಳಿಗೆ, 25,000 ಇಂದ 30,000 ರೂಪಾಯಿ ಇತ್ತು. ಈಗ ಎಷ್ಟು ರೂಪಾಯಿ ಇದೆ? ಎಷ್ಟು ರೂಪಾಯಿ ಇದೆ? 3 ಲಕ್ಷ ರೂಪಾಯಿ ಇದೆ ಈಗ. ಯಾಕೆ? ನಾವೇನು ಹೊಲಕ್ಕೆ ಹೋಗ್ಬೇಕಾಗಿಲ್ಲ, ನಾವೇನು ತೋಟಕ್ಕೆ ಹೋಗ್ಬೇಕಾಗಿಲ್ಲ, ನಾವೇನು ಬೋರ್ವೆಲ್ ನೋಡ್ಬೇಕಾಗಿಲ್ಲ. ಇದ ನಿಮ್ ನೀತಿ? ರೈತರು ನಿಮಗೆ ಶಾಪ ಹಾಕ್ತಾ ಇದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ರೈತರು ನಿಮಗೆ ಶಾಪ ಹಾಕ್ತಿದ್ದಾರೆ. ತೊಗರಿ ಬೆಳೆ ಬೆಳೆದಿರ್ತಕ್ಕಂಥ ನಮ್ಮ ಕಲಬುರಗಿ, ಬೀದರ್, ಬಿಜಾಪುರ, ಬಾಗಲಕೋಟ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ ಪ್ಲಸ್ ಇನ್ನಿತರ ಜಿಲ್ಲೆಗಳಲ್ಲಿ ಜನ ನಿಮಗೆ ಶಾಪ ಹಾಕ್ತಾ ಇದ್ದಾರೆ. ಸುಮಾರು 2 ಲಕ್ಷ ಎಕರೆ
ಜಮೀನಲ್ಲಿ ಒಂದು ಕಾಳು ಬಂದಿಲ್ಲ, ತೊಗರಿ ಬೇಳೆ ಬಂದಿಲ್ಲ. ಅವ್ರಿಗೆ ಪರಿಹಾರ ಕೊಡ್ಬೇಕಾ ಕೊಡಬಾರ್ದ? ಪ್ರಿಯಾಂಕಾ ಖರ್ಗೆ ಸರ್ಕಾರ ಕೊಡ್ಬೇಕಾ ಕೊಡಬಾರ್ದ? ಕೊಡ್ಬೇಕು ಅನ್ನೋರು ಕೈ ಮೇಲ್ ಮಾಡಿ. ಕೊಡ್ಬೇಕು. ಇದೇ DC ಆಫೀಸ್ ಮುಂದೆ ಶರಣ್ ಪ್ರಕಾಶ್ ಪಾಟೀಲ್ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿ ವಿರುದ್ಧ ಧರಣಿ ಮಾಡಿದ್ದಾರೆ, ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಏನು 25,000 ಕೊಡಿ ಒಂದು ಹೆಕ್ಟೇರ್ಗೆ, ತೊಗರಿ ಬೆಳೆ ರೈತರಿಗೆ ಲಾಸ್ ಆಗಿದೆ ಅಂತ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಮಾಡ್ಲಿಲ್ಲ? ಮಾಡಿದ್ರು. ನಾನೀಗ ಅದನ್ನೇ ಕೇಳ್ತೇನೆ, ಕೊಡಿ 25,000 ಒಂದ್ ಹೆಕ್ಟೇರ್ಗೆ 25,000 ಕೊಡಿ. ಕೊಡ್ಬೇಕಾ ಕೊಡಬಾರ್ದ? ಕೊಡ್ಬೇಕು ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡಿ. ಎಸ್, ಕೊಡ್ಬೇಕು ಅನ್ನೋರು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಸುಮ್ಮನೆ ಮಾತಾಡೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮೈಕ್ ಸಿಕ್ತು, ಮೀಡಿಯಾದವರು ಎದುರುಗಡೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರು ಪುಕ್ಕಟ್ಟೆ ಜ್ಞಾನ ಬೋಧನೆ ನಿಮ್ದು ನಡೆಯಲ್ಲ. ಜನ ಕೇಳ್ತಾ ಇದ್ದಾರೆ ನಿಮ್ಮನ್ನ. ಹಾಗಾಗಿ ಕಲ್ಯಾಣ ಕರ್ನಾಟಕದ ರೈತರು ಯಾರು ತೊಗರಿ ಬೆಳೆಗಾರರಿದ್ದಾರೆ ಅವರಿಗೆ ಪೂರ್ಣ ರೂಪದಲ್ಲಿ ಪರಿಹಾರವನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಎರಡನೇ ಪಾಯಿಂಟ್, ತೊಗರಿ ಬೆಳೆಗೆ ಏನು ಈಗ 667 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಸಿಂಹಪಾಲು ನರೇಂದ್ರ ಮೋದಿ ಸರ್ಕಾರದಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಂದಿದೆ. ನಿಮ್ದೇನು ಪಾತ್ರ ಇಲ್ಲ ಅನ್ನೋದನ್ನ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಇನ್ಸೂರೆನ್ಸ್ ಕಂಪನಿಯಿಂದ ಬಂದಿದೆ. ಆದ್ರಿಂದ ನಾನು ತೊಗರಿ ಬೆಳೆಗಾರರು ಯಾರಿದ್ದಾರೆ ಅವರ ಪರವಾಗಿ ಶಶಿಲ್ ನಮೋಶಿ ಅವರು ಇಲ್ಲೇ ಇದ್ದಾರೆ. ಶಶಿಲ್ ನಮೋಶಿ ಅವರು, ನಾವು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇಬ್ರು ಇದ್ರು. ಬಹಳ ದೊಡ್ಡ ನಮ್ಮ ವಲ್ಲಾಪುರ ಅವರು ಕೂಡ ಇದ್ರು. ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೇವೆ. ನಮ್ಮ BG ಪಾಟೀಲ್ರು ಇದ್ರು. ಆದ್ರಿಂದ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಎರಡನೇ ಪಾಯಿಂಟ್, ಇಲ್ಲಿನ SSLC ರಿಸಲ್ಟ್ ಎಷ್ಟಪ್ಪ ರಾಜ್ಯದಲ್ಲಿ ಅನೌನ್ಸ್ ಆದಾಗ? ಕಲಬುರಗಿ ಜಿಲ್ಲೆ ಫಸ್ಟ್ ಕೆಳಗಡೆಯಿಂದ ಫಸ್ಟ್. ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವ್ರದ್ದು ಪಾತ್ರ ಇದೆಯಾ? ಇಲ್ಲ. ಆದ್ರಿಂದ ಬಂಧುಗಳೇ, ಈ ರೀತಿ ವರ್ಷದಿಂದ ವರ್ಷಕ್ಕೆ 2 ಸ್ಥಾನ, 3 ಸ್ಥಾನ, 4 ಸ್ಥಾನ, ಒಂದೇಟ್ಗೆ ಕಲಬುರಗಿ ಜಿಲ್ಲೆ ಫಸ್ಟ್ ಬರಕು ಅಂತ ಹೇಳಕ್ ಹೋಗಲ್ಲ. ಕಲಬುರಗಿಯಲ್ಲಿರ್ತಕ್ಕಂಥ ಆ ಜನಸಂಖ್ಯೆಯ ರೀತಿ ನೀತಿ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸ್ಕೂಲು ಕಾಲೇಜು, ಅಲ್ಲಿನ ಟೀಚರ್ಸು, ಅಲ್ಲಿನ ಅಟ್ಮಾಸ್ಫಿಯರ್, ಇದೆಲ್ಲವೂ ಕೂಡ ಬೇಕಾಗತ್ತೆ. ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬರಕ್ಕೆ, ಡಿಸ್ಟಿಂಕ್ಷನ್ ಬರಕ್ಕೆ, ರ್ಯಾಂಕ್ ಬರಕ್ಕೆ ನನಗೂ ಅರ್ಥ ಆಗತ್ತೆ. ಒಂದೇಟ್ಗೆ ಕಲಬುರಗಿ ಜಿಲ್ಲೆ ಫಸ್ಟ್ ಬರಬೇಕು, ಉಡುಪಿನ ಹಿಂದೆ ಹಾಕಬೇಕು ಅಂತ ನಾನು ಹೇಳಲ್ಲ. ಆದ್ರೆ ಸುಧಾರಣೆ ಕಡೆಗೆ ಪ್ರಿಯಾಂಕಾ ಖರ್ಗೆ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಮತ್ತು ಎಲ್ಲ ಶಾಸಕರೇ, ಶಿಕ್ಷಣ ಸುಧಾರಣೆಗೆ ನೀವೇನು ಮಾಡ್ತಾ ಇದ್ದೀರಿ? ಶಿಕ್ಷಣ ಸುಧಾರಣೆ ಆಗದ ಹೊರತು ಕಲ್ಯಾಣ ಕರ್ನಾಟಕದ ಸುಧಾರಣೆ ಆಗೋದಿಲ್ಲ. ಗೊತ್ತಾ ಪ್ರಿಯಾಂಕಾ ಖರ್ಗೆ ನಿಮಗೆ? ಹೊಲಗಳಿಗೆ ನೀರು ಸಿಗದೆ ಹೊರತು ರೈತರ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು, ಹರ್ ಕಿಸಾನ್ ಕೋ ಕಾಮ್, ಹರ್ ಖೇತ್ ಕೋ ಪಾನಿ. ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ರಾಜ್ಯ ದೇಶ ಉದ್ಧಾರ ಆಗಲ್ಲ ಅಂತ. ನಾನು ಒಂದ್ ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ, ನೀವಿರೋವರೆಗೂ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಗೆ ಆ ವಿಷನ್ ಕೂಡ ಇಲ್ಲ. ಬರೇ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ ನೀವು. ಬರೇ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ. ಬಿಡಿ ಪಾಲಿಟಿಕ್ಸ್. ಅಭಿವೃದ್ಧಿಯ ವಿಚಾರದಲ್ಲಿ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ದ್ವೇಷದ ರಾಜಕಾರಣವನ್ನ ಮಾಡೋದನ್ನು ಕೈ ಬಿಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಬೆಲೆ ಏರಿಕೆ, ಯಾವ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಹಾಲಿನ ಬೆಲೆ 1 ಲೀಟರ್ಗೆ 9 ರೂಪಾಯಿ. ಎಷ್ಟು ರೂಪಾಯಿ? 9 ರೂಪಾಯಿ. ಬಹುಶಃ ದೇಶದಲ್ಲಿ 1 ವರ್ಷದೊಳಗಡೆ 1 ಲೀಟರ್ ಹಾಲಿಗೆ 9 ರೂಪಾಯಿ ಹೆಚ್ಚಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಇನ್ಯಾವ ರಾಜ್ಯದಲ್ಲೂ ಇಲ್ಲ. ಬಹುಶಃ ಸಿದ್ದರಾಮಯ್ಯ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, DK ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ
ಈ ಒಕ್ಕೂಟ ಏನಿದೆ ಡಿಸೈಡ್ ಮಾಡಿಬಿಟ್ಟಿರ್ಬೇಕು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಟ್ಯಾಕ್ಸ್ ಹಾಕಬೇಕು ಹಾಕ್ರಿ ಅಂತ. ಎಷ್ಟು ವಸ್ತುಗಳ ಮೇಲೆ ಟ್ಯಾಕ್ಸ್, ಎಷ್ಟು ವಸ್ತುಗಳ ದರವನ್ನು ಹೆಚ್ಚು ಮಾಡಿದ್ದಾರೆ ಗೊತ್ತಾ? 50 ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿದರೆ, ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. 50 ವಸ್ತುಗಳು. ನಿಮಗೆ ಊಟ ಮಾಡಕ್ಕೇನ್ ಬೇಕು, ತಿಂಡಿ ತಿನ್ನಕ್ಕೇನ್ ಬೇಕು, ಗಾಡಿ ತೆಗೆದುಕೊಂಡು ಹೋಗಕ್ಕೇನ್ ಬೇಡಬೇಕು, ಒಂದೂರಿಂದ ಇನ್ನೊಂದು ಊರಿಗೆ ಹೋಗಕ್ಕೇನ್ ಬೇಕು, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಸರ್ಕಾರ. ನಾನು ಒಂದು ವಾಕ್ಯದಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ಒಂದ್ ರೀತಿನಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಏನಿದೆಯಪ್ಪ ಅಂತೇಳಿದೆ, ಬಡ ಜನರ ಜೀವನ ವಿರೋಧಿ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇನೆ. ಯಾವ ಸರ್ಕಾರ ಇದು? ಬಡ ಜನರ ಜೀವನ ವಿರೋಧಿ ಸರ್ಕಾರ, ರೈತರ ಜೀವನ ವಿರೋಧಿ ಸರ್ಕಾರ, ಮಹಿಳೆಯರಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಸರ್ಕಾರ. ನಾನು ಬಹುಶಃ ಉಡುಪಿನ ಮಂಗಳೂರು ಇರಬೇಕು, ಒಬ್ಬ ಯುವತಿಯನ್ನ 4-5 ಜನ ಸೇರ್ಕೊಂಡು ರೇಪ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಮಗುವನ್ನು ಎತ್ಕೊಂಡೋಗಿ ರೇಪ್ ಮಾಡಿದ್ದಾರೆ. ನಾನು ಇರ್ತಕ್ಕಂಥ ಒಬ್ಬ ಮಹಿಳಾ PSI, ಆಕೆಗೆ ಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಹಿಳೆಯರಿಗೆ ರಕ್ಷಣೆನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಡಿಸೈಡ್ ಮಾಡಿದೆ, ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಸುರಕ್ಷೆಯನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಟ್ರೈನಿಂಗ್ ಕ್ಯಾಂಪ್, ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೇನೆ. ಟ್ರೈನಿಂಗ್ ಕ್ಯಾಂಪ್ ಅವರಿಗೆ. ಯಾಕೆ? ಅವರು ಬಹಳ ಅಸುರಕ್ಷತೆಯಿಂದ ಕೂಡಿದ್ದಾರೆ. ಮುಸ್ಲಿಂ ಮಹಿಳೆಯರು ಸುರಕ್ಷಿತವಾಗಿಲ್ಲ. ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ಸ್ವಲ್ಪ ನನ್ನ ಕಡೆ ಗಮನ ಕೊಡಿ. ಮುಸ್ಲಿಂ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇದೆಯೋ, ಹಿಂದೂ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇದೆಯೋ? ಯಾರ ಮಹಿಳೆಯರಿಗೆ ಸುರಕ್ಷಿತ ಸಮಸ್ಯೆ ಇರೋದು? ಹಿಂದೂ ಮಹಿಳೆಯರಿಗೆ. ನಮ್ಮ ಹಿರೇಮಠ್ ಅಂತ, ಸ್ವಾತಿ ಹಿರೇಮಠ, ನೇಹಾ ಹಿರೇಮಠ್, ಹುಬ್ಬಳ್ಳಿನಲ್ಲಿ ನೇಹಾ ಹಿರೇಮಠ್ ಹಾಡು ಹಗಲೇ ರಸ್ತೆನಲ್ಲಿ ಚೂರಿ ಹಾಕಿ ಎತ್ಕೊಂಡೋಗಿ ರೇಪ್ ಮಾಡಿರೋದು. ಹಾಗಾಗಿ ಬಂಧುಗಳೇ, ಬೆಲೆ ಏರಿಕೆ ಒಂದ್ ರೀತಿ ಜೀವನವನ್ನ ದುಸ್ತರ ಮಾಡಿದೆ. ಇಡೀ ಕರ್ನಾಟಕದ ಎಲ್ಲ ಜನರ ಜೀವನವನ್ನ ದುಬಾರಿಯನ್ನಾಗಿ ಮಾಡಾಕಿದೆ ಈ ಸರ್ಕಾರ. ಒಂದ್ ರೀತಿ ಈ ಸರ್ಕಾರ ದುಬಾರಿ ಸರ್ಕಾರ. ಇಡೀ ರಾಜ್ಯವನ್ನ ದುಬಾರಿಯನ್ನಾಗಿ ಮಾಡಾಕಿದ್ದಾರೆ ಈ ಸರ್ಕಾರ. ಇನ್ನು ಲಾಸ್ಟ್, ನಮ್ಮ ಬೀದರ್ನ ಒಬ್ಬ ವಿದ್ಯಾರ್ಥಿ ನಿನ್ನೆ CET ಎಕ್ಸಾಮಿನೇಷನ್ ಬರೆಯಕ್ ಹೋದ್ರೆ ಜನಿವಾರ ಹಾಕೊಂಡು ಬಂದಿದ್ದಾನ ಅಂತ ಹೇಳಿ ಅವರಿಗೆ ಎಕ್ಸಾಮಿನೇಷನ್ ಬರೆಯಕ್ ಇದು ಮಾಡಿಲ್ಲ. ನಾವು ಒಂದು ತೀರ್ಮಾನ ಮಾಡ್ತೀವಿ, ಹಂಗಾದ್ರೆ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ನಾವು ಹಿಂದೂಗಳು ಯಾರ್ಯಾರು ಇದೀವಿ ಎಲ್ಲರೂ ಒಂದು ದಾರ ಹಾಕೊಂಡು ಹೋಗ್ತೀವಿ. ಎಕ್ಸಾಮಿನೇಷನ್ ಬರೆಯಕ್ ಕೊಡ್ತೀರೋ ಕೊಡಲ್ವೋ? ಈ ಸರ್ಕಾರಕ್ಕೆ ತಲೆ ಕೆಟ್ಟೋಗಿರ್ಬೇಕು, ಬಹುಶಃ ಬುದ್ಧಿಭ್ರಮಣೆಯಾಗಿದೆ ಅನ್ಸುತ್ತೆ ಈ ಸರ್ಕಾರಕ್ಕೆ. ಜನಿವಾರ ಹಾಕೊಂಡು ಹೋದ್ರೆ ಎಕ್ಸಾಮಿನೇಷನ್ ಬರೆಯಕ್ ಕೊಡಲ್ಲ. ನಮ್ಮ ಮಹಿಳಾ ತಾಯಂದ್ರಿದ್ದಾರೆ, KPSC ಎಕ್ಸಾಮಿನೇಷನ್ ಇತ್ತು, KS. ಆ KS ಎಕ್ಸಾಮಿನೇಷನ್ಗೆ ಮಹಿಳೆಯರು ಯಾರು ಮದುವೆ ಆಗಿರ್ತಕ್ಕಂಥ ಮಹಿಳೆಯರಿದ್ರು, ಅವ್ರ ಎಕ್ಸಾಮಿನೇಷನ್ ಬರೆಯಕ್ ಹೋದ್ರೆ ತಾಳಿ ಬಿಚ್ಚಿಬಿಟ್ಟು ಹೋಗಿ ಎಕ್ಸಾಮಿನೇಷನ್ ಬರೆಯಕ್ಕೆ ಅಂತ. ಅವ್ರ ಯಜಮಾನ್ರೇನಾದ್ರು ಜೊತೆಗೆ ಇದ್ದಿದ್ರೆ ಅವನು ಹೇಳಿದ್ದ ಕಪಾಳಕ್ಕೆ ಬಡ್ದಿರೋನು. ಹಾಗಾಗಿ ಬಂಧುಗಳೇ, ಈ ಸರ್ಕಾರಕ್ಕೆ ತಲೆ ಕೆಟ್ಟೋಗಿದೆ. ನಿಮಗೇನಾದ್ರು ಧೈರ್ಯ ಇದೆಯಾ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ? ನಿಮಗೇನಾದ್ರು ಆ ಸ್ಥೈರ್ಯ ಇದೆಯಾ? ಮುಸಲ್ಮಾನ್ ಯುವತಿಯರು ನಿಮ್ಮ ಬುರ್ಕಾವನ್ನ ಬಿಚ್ಚಿ ಬನ್ನಿ ಎಕ್ಸಾಮಿನೇಷನ್ ಬರೆಯಕ್ಕೆ ಅಂತ ಹೇಳೋ ಧೈರ್ಯ ಇದೆಯಾ ನಿಮಗೆ? ಇದೆಯಾ ಈ ಸರ್ಕಾರಕ್ಕೆ? ಇದೆಯಾ? ಇಲ್ಲ ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ. ಈ ಸರ್ಕಾರಕ್ಕೆ ಆ ಧೈರ್ಯ ಇಲ್ಲ. ನಾವು ಹಿಂದೂಗಳು ಪುಕ್ಕಟ ಸಿಕ್ಬಿಟ್ಟಿದೀವಲ್ಲ, ಸಂಸ್ಕಾರ ಜಾಸ್ತಿ, ಕ್ವಶನ್ ಮಾಡಲ್ಲ. ಹಾಗಾಗಿ ಜನಿವಾರ ತೆಗೆದಾಕ್ ಬನ್ನಿ, ತಾಳಿ ಬಿಚ್ಚಿಟ್ಟು ಬನ್ನಿ, ಕಾಲುಂಗುರ ಬಿಚ್ಚಿಟ್ಟು ಬನ್ನಿ, ಹಣ ಕುಂಕುಮ ತೆಗೆದಿಟ್ಟು ಬನ್ನಿ. ಹಾಗಾಗಿ ಬಂಧುಗಳೇ, ಈ ಸರ್ಕಾರ ಭಾರಿ ದುಬಾರಿ ಸರ್ಕಾರ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಶಾಪ ಹಾಕ್ತಿದ್ದಾರೆ. ಲಾಸ್ಟ್ ಮಾತು, ಈ ಸರ್ಕಾರ ತೊಲಗಬೇಕು. ಇದಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ ಅನ್ನೋದು ಸ್ವಲ್ಪ ಕೈ ಮೇಲ್ ಮಾಡಿ. ಈ ಸರ್ಕಾರ ತೊಲಗಬೇಕು.
ಸ್ವಲ್ಪ ಇಲ್ಲಿ ಯಾರ್ಯಾರಿದ್ದಾರೆ? ಸ್ವಲ್ಪ ಫೋಟೋ ಕ್ಯಾಮರಾ ಅಲ್ಲಿ ಎದ್ದೆ ನಿಂತ್ಕೊಂಡಿದ್ದಾರೆ. ಬರೇ ಕೈ ಎತ್ತೋದಲ್ಲ, ನಾವು ನಿಂತ್ಕೊಂಡು ಹೇಳ್ತೇವೆ ತೊಲಗಲಿ ತೊಲಗಲಿ. ಸ್ವಲ್ಪ ಜೋರಾಗಿ ತೊಲಗಲಿ ತೊಲಗಲಿ. ರೈತ ವಿರೋಧಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ರಾಜ್ಯವನ್ನ ದುಬಾರಿ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ. ಇನ್ನೊಂದು ನಮ್ಮ ಕೊಡೆ ಪಾಯಿಂಟು, ನಮ್ಮ ಮಾದಿಗ ಸಮಾಜದ ನನಗೆ ಚೆನ್ನಾಗಿ ಪರಿಚಯ, ನಮ್ಮ ಕಾರ್ಯಕರ್ತ ರಾಜು ಕಟ್ಟಿಮನಿ ಅಂತ. ಅವ್ರ ಮನೆಯಲ್ಲಿ ಮಹಿಳೆಗೆ ಹುಷಾರಿಲ್ಲ ಅಂತೇಳಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಹಾಸ್ಪಿಟ್ಲ್ ಹೆಸರು ಏನು ಅಂತಂದ್ರೆ ಸ್ಪರ್ಶ ಹಾಸ್ಪಿಟಲ್, ಸುರಕ್ಷಾ. ಅಲ್ಲಿ ಆ ಮಹಿಳೆಗೆ ವಿಪರೀತ ರಕ್ತಸ್ರಾವ ಆಗತ್ತೆ. ಇಮ್ಮಿಡಿಯೇಟ್ ಅಟೆಂಡ್ ಮಾಡಿದ್ರೆ ಆ ಮಹಿಳೆಯ ಜೀವ ಉಳಿತಾ ಇತ್ತು. ಇಮ್ಮಿಡಿಯೇಟ್ ಅಟೆಂಡ್ ಮಾಡಿದ್ರೆ ಡಾಕ್ಟ್ರು ಆ ಮಹಿಳೆಯ ಜೀವ ಉಳಿತಾ ಇತ್ತು. ನಾನು ಬಂದಿದ್ದೆ ಇಲ್ಲಿಗೆ, ರಾಜು ಹಿರೇಮಠು ಮತ್ತೊಂದಿಷ್ಟು ಜನ ಯುವಕರು ಅಳ್ತಾ ಬಂದಿದ್ರು, ಸರ್ ನಮ್ಮ ಮೇಲೆ ಈ ವಿಷಯ ಕೇಳಕ್ ಹೋದ್ರೆ ನಮ್ಮ ಮೇಲೆನೆ FIR ಮಾಡಿದ್ದಾರೆ, ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ. ನಾನು DC ಇರ್ಲಿಲ್ಲ, ಅವತ್ತು ಕರ್ಕೊಂಡೋದೆ ನಾನು. ಇಲ್ಲೇ DC ಆಫೀಸ್ ಇಲ್ಲೇ ಎದುರುಗಡೆ ಇದೆಯಲ್ಲ, ಏನ್ ನಡೀತಾ ಇದೆ ಕಲಬುರ್ಗಿನಲ್ಲಿ. ಹಾಗಾಗಿ ಅವ್ರು ಹೇಳಿದ್ರು, ಸರ್ ಅಟೆಂಡ್ ಮಾಡಿದೀವಿ. ಅಟೆಂಡ್ ಮಾಡಿದ್ರೆ ಆ ಮಹಿಳೆ ಜೀವ ಉಳಿದಿರೋದು. ಆ ಮಹಿಳೆ ಜೀವ ಉಳಿಲಿಲ್ಲ. ಪ್ರತಿಭಟನೆ ಮಾಡಕ್ ಹೋದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ, FIR ಮಾಡ್ತಾರೆ. ಏನ್ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ? ಗೂಂಡಾ ರಾಜ್ಯನ ಇದು? ಇಡೀ ಪೊಲೀಸ್ ಇಲಾಖೆ ತಮ್ಮ ಖಾಕಿನ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಣ ಇಟ್ಬಿಟ್ಟಿದ್ದೀರಾ, ಗುತ್ತಿ ಇಟ್ಬಿಟ್ಟಿದ್ದೀರಾ? ನಾಚಿಕೆ ಆಗಲ್ಲ ನಿಮಗೆ? ಪೊಲೀಸ್ ಇಲಾಖೆಯ ಎಲ್ಲ ಪೊಲೀಸ್ ಅಲ್ಲ, ನಾನು ಬಹಳ ಎಚ್ಚರಿಕೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ಎಲ್ಲ ಪೊಲೀಸರು ಅಲ್ಲ, ಕೆಲವು ಅವ್ರ ಭಿಕ್ಷೆ. ನಿಮಗೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸ್ಯಾಲ್ರಿ ಪ್ರಿಯಾಂಕಾ ಖರ್ಗೆ ಅಲ್ಲ, ನಾವು ಟ್ಯಾಕ್ಸ್ ನಿಂದ ಕೊಡ್ತಾ ಇದ್ದೇವೆ ನಿಮಗೆ ಸ್ಯಾಲ್ರಿ. ಹೌದಾ ಅಲ್ಲ? ನಾವು ಕೊಡ್ತಾ ಇದ್ದೀವಿ ಸ್ಯಾಲ್ರಿ. ಸರಿಯಾದ ಡ್ಯೂಟಿ ಮಾಡ್ಬೇಕಾ ಮಾಡಬಾರ್ದು? ಮಹಿಳೆ ಜೀವ ಉಳಿತಾ ಇತ್ತು. ನ್ಯಾಯ ಕೇಳಕ್ ಹೋದವ್ರ ಮೇಲೆ FIR ಮಾಡೋದು, ಲಾಠಿ ಚಾರ್ಜ್ ಮಾಡೋದು, ಇದು ಸರಿಯಲ್ಲ. ಸರಿಪಡಿಸಬೇಕು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇನ್ನು ಲಾಸ್ಟ್ ಪಾಯಿಂಟ್, ಡಾಕ್ಟ್ರು ಸ್ಪರ್ಶ ಹಾಸ್ಪಿಟಲ್ ನೋಡಿ, ಸುರಕ್ಷಾ ಹಾಸ್ಪಿಟಲ್ ಯಾವುದೇ ಇರಬಹುದು. ಸುರಕ್ಷಾ ಹಾಸ್ಪಿಟಲ್ ಡಾಕ್ಟರ್ ಯಾಕೆ ಚಿಕಿತ್ಸೆಯನ್ನ ಕೊಡ್ಲಿಲ್ಲ? ಕೇಸ್ ನನ್ನ ಮೇಲೆ ಬಂದ್ಬಿಡ್ತಕ್ಕಂಥ ಭಯಾನ? ನಾನು ಡಾಕ್ಟರ್ಗೆ ಹೇಳೋದಕ್ಕೆ ಬಯಸ್ತೇನೆ, ಅಕಸ್ಮಾತ್ ಇದರೊಳಗಡೆ ತಪ್ಪಾಗಿದ್ರೆ ಡಾಕ್ಟರ್ ಮೇಲೂ ಕೂಡ FIR ಆಗಬೇಕು. ಅವ್ರ ಮೇಲೆ ತನಿಖೆ ಒಳಪಡಿಸ್ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ, ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಹಾಗಾಗಿ ಒಂದ್ ರೀತಿ ಗೂಂಡಾ ರಾಜ್ಯ ಏನ್ ನಡೀತಾ ಇದೆ, ಈಗ ಉದಾಹರಣೆಗೆ ಹೋಗಿದ್ವಿ ನಾವು ಚಿತ್ತಾಪುರಕ್ಕೆ, ಮರಳು ದಂಧೆ ಹೇಗೆ ನಡೀತಾ ಇದೆ ನೋಡ್ಕೊಂಡು ಬಂದ್ವಿ. ಒಂದ್ ರೀತಿ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಒಂದೂ ಸೀಟ್ ಬರೋದಿಲ್ಲ, ನಿಮಗೆ ಒಂದೂ ಸೀಟ್ ಬರೋದಿಲ್ಲ. ಈ ಒಂದು ಎಚ್ಚರಿಕೆ ತಮಗಿರ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು ಎನ್ ರವಿಕುಮಾರ್ ಸರ್ ಅವರಿಗೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಶಿಕಾರಿಪುರ್ನ ಶಾಸಕರು ಆಗಿರುವಂತಹ BY ವಿಜೇಂದ್ರ ಸರ್ ಅವರು ಮಾತಾಡಬೇಕಾಗಿ ವಿನಂತಿ. बोलो भारत माता की. ಬಿಜೆಪಿಯ ಜನಪರ ಹೋರಾಟಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ
ನಮ್ಮ ಈ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿ ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಮುಗಿಸಿಕೊಂಡು ಎರಡನೇ ಹಂತದಲ್ಲಿ ನಿಪ್ಪಾಣಿ, ಬೆಳಗಾವಿ, ನಿನ್ನೆ ಬಾಗಲಕೋಟೆ ಹಾಗೆ ಬಿಜಾಪುರ ಮುಗಿಸ್ಕೊಂಡಿತ್ತು ಗುಲ್ಬರ್ಗಕ್ಕೆ ಬಂದಿದ್ದೇವೆ. ಸಂಜೆ ಬೀದರ್ನ ಕಾರ್ಯಕ್ರಮ ಕೂಡ ನಾವು ಮುಗಿಸ್ತಾ ಇದ್ದೇವೆ. ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಅದೇ ರೀತಿ ರವಿಕುಮಾರ್ ಅವರು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಸಮಯವನ್ನ ತೆಗೆದುಕೊಳ್ಳದೇನೆ, ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡದೇನೆ ಕೆಲವು ವಿಚಾರಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಿಜೆಪಿಯ ಜನಾಕ್ರೋಶ ಯಾತ್ರೆ 3 ಕಾರಣಗಳಿಗೆ ನಾವು ಈ ಯಾತ್ರೆಯನ್ನ ಕೈಗೊಂಡಿದ್ದೇವೆ. ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಅನೇಕ ಭರವಸೆಗಳನ್ನು ಕೊಟ್ಟಿದ್ರು. ಚುನಾವಣೆ ಪೂರ್ವದಲ್ಲಿ ಯಾವ ರೀತಿ ಭರವಸೆಗಳನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ನಾವು ಅನ್ಕೊಂಡಿದ್ದು ಏನ್ ರಾಮರಾಜ್ಯನೇ ನಿರ್ಮಾಣ ಮಾಡ್ತಾರೆ, ಆ ರೀತಿ ಭರವಸೆಗಳನ್ನ ನೀಡಿದ್ರು. ಆದ್ರೆ ಚುನಾವಣೆ ಮುಗಿದು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದು ಯಾಕೋ ಏನೋ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಕುರ್ಚಿ ಕೂತ ಮೇಲೆ ಅದು ಏನಾಗ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕೂತ ಮೇಲೆ ಅವ್ರು ಏನೇನೋ ಭರವಸೆಗಳನ್ನ ನೀಡಿದ್ರು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮರ್ತೋಗಿದೆ. ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇ ಆತಂಕ ಆಗಿದ್ವಿ. ಏನಪ್ಪ ಇಷ್ಟೊಂದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಪ್ರಚಾರ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಹೇಗಪ್ಪ ಚುನಾವಣೆ ಎದುರಿಸೋದು ಅಂತೇಳಿ ನಾವು ಕೂಡ ಆತಂಕಕ್ಕೀಡಾಗಿದ್ದು ನಿಜ. ಅದು ನಮ್ಮ ಗ್ರಾಚಾರಕ್ಕೆ ಆ ಗ್ಯಾರಂಟಿಗಳು ಹಣ ಯಾವಾಗ ತಲುಪಿಸಿದ್ರು ಅಂತ ಹೇಳಿದ್ರೆ, ಇನ್ನೇನು ಮತದಾರರು ಬೂತಿಗೂ ವೋಟ್ ಹಾಕಬೇಕು, 2 ದಿನ 3 ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣವನ್ನ ಪ್ರತಿಯೊಬ್ಬರ ಅಕೌಂಟ್ಗೆ ರಿಲೀಸ್ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ನವರು ಮಾಡಿದ್ರು. ನಾವು ಒಂದ್ ಕಡೆ ಟೀಕೆನೂ ಕೂಡ ಮಾಡಂಗಿಲ್ಲ, ಒಪ್ಕೊಳ್ತೇನೆ ನಾನು. ಆದ್ರೆ ದುಃಖ ಆಗಿದ್ದು, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದ್ ರೀತಿ ಭಿಕ್ಷೆ ರೀತಿ ನೋಡ್ತಾ ಇದ್ದಾರೆ, ರಾಜ್ಯದ ಜನರು ಭಿಕ್ಷುಕರ ರೀತಿ ನೋಡ್ತಾ ಇದ್ದಾರೆ. ಒಂದ್ ಕಡೆ ಹೇಳ್ತಾರೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳೆಲ್ಲ ಉಚಿತ ಪ್ರಯಾಣ, ಪುಕ್ಕಟೆ ಪ್ರಯಾಣ. ತಾವು ದೊಡ್ಡ ಸಂಖ್ಯೆ ನಮ್ಮ ತಾಯಂದ್ರು ಕೂತಿದ್ದಾರೆ. ನಮ್ಮ ಅತ್ತೆ ಮಾಡೋರು ಶ್ರೀಮತಿನೂ ಕೂಡ ಮುಂದಿನ ಸಾಲಲ್ಲಿ ಬಿಸಿಲಲ್ಲಿ ಕೂತಿದ್ದಾರೆ, ಈಗ ಸ್ವಲ್ಪ ನೆರಳು ಬಂದಿದೆ. ಆದ್ರೆ ಒಂದ್ ಹೇಳ್ತಾನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತೇಳಿ ಘೋಷಣೆ ಮಾಡಿದಂತ ಸರ್ಕಾರ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ನಿಲ್ಲಿಸಿಕೊಂಡಿದ್ದಾರೆ. ಅದರ ಪರಿಣಾಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ನಮ್ಮ ರೈತರ ಮಕ್ಕಳು, ಬಡವರ ಮಕ್ಕಳಿಗಂತೂ ಬಸ್ಸಿನ ವ್ಯವಸ್ಥೆ ಇಲ್ಲ, ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ಕೆಎಸ್ಆರ್ಟಿಸಿ ಪರಿಸ್ಥಿತಿ ಅಂತ ಹೇಳಿದ್ರೆ, 6,500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿಗೆ ಹಣ ಕೊಡಬೇಕಾಗಿದೆ, ಎಲ್ಲವೂ ಕೂಡ ಉಳಿಸ್ಕೊಂಡಿದ್ದಾರೆ ಹಾಗೇನೆ. ಯಾಕೆ? ಸರ್ಕಾರಕ್ಕೆ ದುಡ್ಡು ಕೊಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಪರ್ ಯೂನಿಟ್ ಒಂದು ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಪರಿಣಾಮ ಏನು? ನಾವು ಉಚಿತ ಅಂತ ಹೇಳ್ತಾರಲ್ಲ ಇಲ್ಲಿ ಕಾಂಗ್ರೆಸ್ನವರು, ಇದರ ಪರಿಣಾಮ ಏನಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಯುವಕರಿಗೆ ನೌಕರಿ ಕೊಡ್ತೇವೆ ಅಂತ ಹೇಳಿ 4 ಕೋಟಿ ರೂಪಾಯಿ ಖರ್ಚು ಮಾಡಿ, 4 ಕೋಟಿ ರೂಪಾಯಿ ಖರ್ಚು ಮಾಡಿ, ಅವ್ರ ದುಡ್ಡಲ್ಲ
ತಪ್ಪು ತಿಳ್ಕೊಬೇಡಿ ಮಾಧ್ಯಮದವರು, ಸರ್ಕಾರಿ ದುಡ್ಡು 4 ಕೋಟಿ ಖರ್ಚು ಮಾಡಿ 1 ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದೆಷ್ಟು 1200 ಉದ್ಯೋಗಗಳನ್ನ ಖಾಸಗಿದಲ್ಲಿ ನೀಡಿದ್ದಾರೆ. 1200 ಯುವಕರಿಗೆ ನೌಕರಿ ಕೊಡೋದಕ್ಕೆ 4 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದು ಈ ರಾಜ್ಯ ಸರ್ಕಾರದ ಕಾರ್ಯವೈಖರಿ. ಇವತ್ತು ಪರ್ ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದರೆ ಪರಿಣಾಮ ಒಂದು ಕ್ಷಣ ಯೋಚನೆ ಮಾಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಯಾವುದೇ ಉದ್ಯಮಿಗಳು ನಮ್ಮ ರಾಜ್ಯದಲ್ಲಿ ಬಂದು ಬಂಡವಾಳ ಹೂಡ್ತಾ ಇಲ್ಲ. ರಾಜ್ಯದಲ್ಲಿ ಯಾವುದೇ ಉದ್ಯಮಿಗಳು ಬಂದು ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ. ಬದಲಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನೀತಿಗಳ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಉದ್ಯಮಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಪರ್ ಯೂನಿಟ್ಗೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ಮೇಲೆ 5.5 ರೂಪಾಯಿ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯನವರು ರೈತರ ಪರವಾಗಿರ್ತಕ್ಕಂಥ ಚಿಂತನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, 5.5 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮ ಏನು ಅಂತ ಹೇಳಿದ್ರೆ, ರೈತರು ತಮ್ಮ ಹೊಲದಲ್ಲಿ ಇವತ್ತು ಟ್ರ್ಯಾಕ್ಟರ್ ಟಿಲ್ಲರ್ ಅನ್ನೇನು ಬಳಸ್ತಾರೆ, ಮೋಟರ್ಗಳನ್ನು ಉಪಯೋಗಿಸ್ತಾರೆ. ಆದ್ರೆ 1 ಲೀಟರ್ಗೆ 5.5 ರೂಪಾಯಿ ಜಾಸ್ತಿ ಆದ್ರೆ ಪರಿಸ್ಥಿತಿ ಏನಾಗ್ತದೆ ರೈತರಿಗೆ? ಇವತ್ತು ಉಚಿತ ಅಂತೇಳಿ ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರಲ್ಲ, ಇವರೆಲ್ಲ ಯೋಜನೆಗಳನ್ನು ಒಂದು ಕ್ಷಣ ಯೋಚನೆ ಮಾಡಿ ಮನೇಲಿ ಕೂತ್ಕೊಂಡು, ಇವರೆಲ್ಲ ಯೋಜನೆಗಳು ಒಂದು ಕೈಲಿ ಕೊಡ್ತಕ್ಕಂಥದ್ದು, ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಯೋಜನೆನೇ ಅವ್ರು ಕೊಟ್ಟಿರ್ತಕ್ಕಂಥದ್ದು. 2,000 ರೂಪಾಯಿ ಕೊಟ್ರೆ ಇವತ್ತು 25,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸಿದ್ರು. ರೈತ ವಿದ್ಯಾನಿಧಿ ಕೊಟ್ಟರು ಬೊಮ್ಮಾಯಿಯವರು, ಅದನ್ನ ನಿಲ್ಲಿಸಿದ್ರು. ಈ ರೀತಿ ಹಿಂದಿನ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಕ ಹೊರಟಿದ್ರು. ಅಷ್ಟೇ ಅಲ್ಲ, ಈ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಇವತ್ತು 850 ಕೋಟಿ ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದಾರೆ. ಇಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ರವಿಕುಮಾರ್ ಹೇಳಿದ್ರು 25,000 ಇತ್ತು, ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿ ರೈತರು ಇವತ್ತು 2.5 3 ಲಕ್ಷ ರೂಪಾಯಿ ಕಟ್ಟಬೇಕು. ರೈತ ತನ್ನ ಹೊಲಕ್ಕೆ ವಿದ್ಯುತ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಹಾಲಿನ ಬೆಲೆ 9 ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಪರ್ ಲೀಟರ್ಗೆ. ಅದರ ಪರಿಣಾಮ ಪಾಪ ಬಡವರೇನಿದ್ದಾರೆ ಇವತ್ತು ಪೌಷ್ಟಿಕ ಆಹಾರ ಮಕ್ಕಳಿಗೆ ಒಳ್ಳೆ ಹಾಲು ಕೊಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು 1 ಲೀಟರ್ಗೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದರ ಲಾಭ ಇವತ್ತು ಸಂಪೂರ್ಣವಾಗಿ ರೈತರಿಗೂ ಕೂಡ ಸಿಗ್ತಾ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ. ಇವತ್ತಿನ ಗುಲ್ಬರ್ಗ ಬಗ್ಗೆ ನಾನು ಬೇರೆ ಏನು ವಿಚಾರ ಮಾತನಾಡೋದಿಲ್ಲ. ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಸ್ಯಾಂಡ್ ಮಾಫಿಯಾ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಸಾವಿರಾರು ಕೋಟಿ ಲೂಟಿ ಆಗ್ತದೆ, ಎಲ್ಲವೂ ಕೂಡ ಹೇಳಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಶ್ರೀರಾಮುಲಣ್ಣ ನೀವು ಯಾರು ಕೂಡ ನೆನ್ಪು ಮಾಡ್ಕೊಳ್ಳಿಲ್ಲ. ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿ, ಇಲ್ಲಿರ್ತಕ್ಕಂಥ ರಾಜಕೀಯ ಪುಡಾರಿಗಳ ದಬ್ಬಾಳಿಕೆಯಿಂದ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಯಾರಿಗಾರ ಅನ್ಯಾಯ ಆಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಇನ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ರೆ 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಅಂದ್ರೆ ಒಂದು ಜೀವದ ಬೆಲೆ 10 ಲಕ್ಷ ರೂಪಾಯಿಗೆ ಇಳಿಸಿದ್ದಾರೆ ಇಲ್ಲಿರ್ತಕ್ಕಂಥ ಮೂರ್ಖ ರಾಜಕಾರಣಿಗಳು ಏನಿದ್ದಾರೆ, ಒಂದು ಜೀವಕ್ಕೆ 10 ಲಕ್ಷ ರೂಪಾಯಿ ಬೆಲೆ ಕಟ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಂಥ ನಿಚ್ಚ ರಾಜಕಾರಣಿಗಳು, ಇಂಥ ನೀಚಕೆಟ್ಟಂತ ರಾಜಕಾರಣಿಗಳು ಈ ಭಾಗದಲ್ಲಿ ರಾಜಕಾರಣ ಮಾಡಬೇಕು. ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು. ಸಚಿನ್ ಪಾಂಚಾಳ್ ಪರಿಸ್ಥಿತಿ ಏನಾಯ್ತು ಅಂದ್ರೆ, ಎಲ್ಲೋ ಒಂದ್ ಕಡೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಮೊನ್ನೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್, ನಾನೇನೋ 5,000 ಕೋಟಿನೋ 10,000 ಕೋಟಿನೋ ಕೊಟ್ಟಾರೆ ಅಂದ್ರೆ ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. 250 ಕೋಟಿ ರೂಪಾಯಿ ಕೊಟ್ಟು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್. ಅದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್. ಇವತ್ತು ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಗುಲ್ಬರ್ಗ ಈ ಭಾಗದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ 2,000 ಕೋಟಿ ಕೊಟ್ಟಿದ್ದಾರೆ. ಬಹಿರಂಗಕ್ಕೆ ಚರ್ಚೆ ಬರಲಿ ನೋಡೋಣ, ಮುಖ್ಯಮಂತ್ರಿಗಳಾಗ್ಲಿ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ಇವ್ರಿಗೆ ಯಾರಿಗೂ ಕೂಡ ತಾಕತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಇವತ್ತು ದಲಿತರ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಇವತ್ತು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ವಿನ
ಇವರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ವೇದಿಕೆ ಮೂಲಕ ಸವಾಲನ್ನ ಹಾಕ್ತೇನೆ ಪ್ರಿಯಾಂಕಾ ಖರ್ಗೆ ಅವರಿಗೆ. ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಯಾವ ಬೆಂಗಳೂರು ಮಹಾನಗರದಲ್ಲಿ ಹಿಂದಿನ ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಇಲ್ಲಿರ್ತಕ್ಕಂಥ ಒಬ್ಬ ದಲಿತ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ? ಕೇವಲ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಈ ಭಾಗದವರು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗ್ಲಿ, ಯಾರಿಗೂ ಕೂಡ ಇವತ್ತು ಎದೆಗಾರಿಕೆ ಎಲ್ಲ ಬರೇ ಇಲ್ಲಿ ಕುತ್ಕೊಂಡು ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇನೆ. ನನ್ನ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ದಾರೆ, ಅವರ ಅಧಿಕಾರದ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತೇನೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಆ ಮುಖ್ಯಮಂತ್ರಿ ಸ್ಥಾನದ ಗೌರವನ ಕಳೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಇದ್ರೆ ಸಿದ್ದರಾಮಯ್ಯನವರು. ಇವತ್ತು ಅನುಭವ ಮಂಟಪದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿಲ್ಲ. 12ನೇ ಶತಮಾನದ ಅಣ್ಣ ಬಸವಣ್ಣನವರು ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು. ಸಮಾಜದ ನಿರ್ಮಾಣವನ್ನ ಕನಸನ್ನ ಕಂಡಿದ್ರು. ನೀವೇನ್ ಮಾಡಿದ್ರಿ ಸಿದ್ದರಾಮಯ್ಯನವರೇ? ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನವರಿಕೆ ಆದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ಲಿಲ್ವಾ ಸಿದ್ದರಾಮಯ್ಯನವರೇ? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ಲಿಲ್ವಾ ನೀವು? ಪರಿಣಾಮ ಏನಾಯ್ತು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಳ್ಕೊಳ್ತು. ಇವತ್ತೇನ್ ಮಾಡಕ್ ಹೊರಟಿದ್ದಾರೆ? ಇನ್ನೇನು ಇವ್ರ ಅಧಿಕಾರ ಅವಧಿ ಪೂರ್ಣ ಆಗ್ತಿದೆ ಅಂತೇಳಿ ಅಧಿಕಾರ ಯಾವನಿಗೆ ಬಿಟ್ಕೊಡ್ತೀರೋ, ಯಾರಿಗೆ ಬಿಟ್ಕೊಡ್ತೀರೋ, ಯಾವ ಬಿಟ್ಕೊಡ್ತಾರೋ ನಮಗೆ ಸಂಬಂಧ ಇಲ್ಲ. ಆದ್ರೆ ಅಧಿಕಾರ ಬಿಟ್ಕೊಡ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಂತ ಹೇಳಿ ಇವತ್ತು ಜಾತಿ ಜನಗಣತಿ ಅಂತೇಳಿ ಎಲ್ಲಾ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚಕ್ಕೆ ಹೊರಟಿದ್ದೀರಿ. ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಹೋಗಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಗೋಹತ್ಯೆ ಪ್ರಕರಣಗಳು ನಡೀತಾ ಇದೆ. ಇಷ್ಟಾದ್ರೂ ಸಹ ಇವತ್ತು ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ಬಜೆಟ್ ಅಲ್ಲಿ ಹಣವನ್ನ ನೀಡುತ್ತಾರೆ ಸಿದ್ದರಾಮಯ್ಯನವರು. ಇವತ್ತು ಲವ್ ಜಿಹಾದಿಗೆ ಇವತ್ತು ಪ್ರಾಣ ಕಳ್ಕೊಳ್ತಿರ್ತಕ್ಕಂಥ, ಜೀವನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಸಿದ್ದರಾಮಯ್ಯನವರೇ, ಮುಸಲ್ಮಾನರ ಹೆಣ್ಮಕ್ಳಲ್ಲ. ಇಂಥ ಕನಿಷ್ಠ ವಿಚಾರಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಇಂಥ ಲಜ್ಜೆಗೆಟ್ಟ ಮುಖ್ಯಮಂತ್ರಿಯನ್ನ ಪಡೆದಿರ್ತಕ್ಕಂಥ ನಾವೇ ದುರ್ದೈವರು. ಇವತ್ತು ರಾಜ್ಯದ ಜನ ನಾವೇ ದುರ್ದೈವರು. ಇವತ್ತು ಇವರೇನೋ ಬರ್ತಾರೆ, ಬೆಂಕಿ ಎತ್ತಾರೆ, ಹೋಗ್ತಾರೆ. ನಾ ಹಾಗಾಗಿ ನನ್ನ ಬಿಜಾಪುರದಲ್ಲಿ ಹೇಳಿದೆ, ಮಾನ್ಯ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ವರ್ಷಗಳು ತಾವು ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿ ಕುರ್ಚಿಲ್ ಕೂತು ಏನ್ ಮಾಡಿದಿರಿ? ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದಿರ? ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರ? ಇವ್ರ ಯೋಗ್ಯತೆಗೆ ಏನೂ ಕೂಡ ಮಾಡೋದಕ್ಕಾಗಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಪರಿಣಾಮವಾಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ, ಬಡವರು ಇವತ್ತು ಕಂಗಾಲಾಗಿದ್ದಾರೆ. ಇಂಥ ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ. ನಾನಿವತ್ತು ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಹೇಳ್ತಾನೆ, ಯಾರು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಕಾರ್ಯಕರ್ತರಿದ್ದಾರೆ. ಇವತ್ತು ನಮ್ಮ ರಾಜಕೀಯ ಚಟಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ದಾರೆ. ಕಾಂಗ್ರೆಸ್ಸಿನ ಹಲ್ಕಟ್ ರಾಜಕಾರಣಕ್ಕೆ ಇವತ್ತು ಅನೇಕ ಹಿಂದೂ ಕಾರ್ಯಕರ್ತರು ಬಲಿಯಾಗಿರ್ತಕ್ಕಂಥವ್ರು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಾರೆ. ಅವರ ಪ್ರಾಣಕ್ಕೆ ಬೆಲೆ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ ವೇದಿಕೆ ಮೇಲೆ ಇರ್ತಕ್ಕಂಥ ಯಾವುದೇ ನಮ್ಮ ಪಕ್ಷದ ಮುಖಂಡರು ಮಾಡಬಾರದು, ಯಾರು ಕೂಡ ಮಾಡಬಾರದು. ಬಹಳ ನೋವಿನಿಂದ ಮಾತನ್ನ ಹೇಳ್ತಾ ಇದ್ದಾನೆ.
ನಾವು ಬಹಳ ನೋವಿನಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಭದ್ರ ಬುನಾದಿ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಪ್ರಾಣದ ಹಂಗನ್ನು ಕೂಡ ಲೆಕ್ಕಿಸದೆ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಂತ ದೇವದುರ್ವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಪಮಾನ ಆಗದ ರೀತಿಯಲ್ಲಿ ನಾವಿತ್ತು ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಇವತ್ತು ಅಧಿಕಾರ ಬಂದಾಗ ಕಾರ್ಯಕರ್ತರು ಮರಿತೇವೆ, ಅಧಿಕಾರ ಬಂದಾಗ ಕಾರ್ಯಕರ್ತನ ಮರಿತೇವೆ. ನಾನು ಯಾಕೆ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ನಂಗೆ ಪ್ರಶ್ನೆ ಮಾಡಿದ್ರು, ನೀವು ಬಂದಾಗ ಪಕ್ಷಕ್ಕೆ ಜೀವ ಬರ್ತದೆ, ನೀವು ಹೋದ್ಮೇಲೆ ಮತ್ತೆ ಪಕ್ಷದ ಮುಖಂಡರು ಸತ್ತು ಹೋಗ್ತಾರೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ, ಜಿಲ್ಲೆಯ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ವಿನಂತಿ ಮಾಡ್ತಾನೆ, ಆಗ್ರಹವನ್ನು ಕೂಡ ಮಾಡ್ತಾನೆ. 3 ವರ್ಷಗಳ ಕಾಲ ಹೋರಾಟದ ಪರ್ವ, ಹೋರಾಟದ ದಿನಗಳು, ಎಲ್ಲಿ ಕಾರ್ಯಕರ್ತರಿಗೆ ನೋವಾಗ್ತದೆ, ಎಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ, ಎಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಆಗ್ತಾರೆ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನೀವು ಪ್ರತಿಯೊಬ್ಬರು ಕೂಡ ಹೋಗಿ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಯಾವ ಗಂಡಸಿದನೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ನಾನು ಕೂಡ ನೋಡ್ತೇನೆ. ಯಾರು ಕೂಡ ಎದೆಗೊತ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಪುಕ್ಕಟೆ ಏನು ಬಂದಿಲ್ಲ. ಯಾರು ನಮ್ಮಿಂದ ಏನೋ ಅಪೇಕ್ಷೆ ಇಟ್ಕೊಂಡಿಲ್ಲ. ನಾ ಕೈ ಜೋಡಿಸುವಿನಂತೆ ಮಾಡ್ತೇನೆ. ಚುನಾವಣೆ ಬಂದಾಗ ರಾಜಕಾರಣ ಮಾಡೋದನ್ನ ಬಿಟ್ಟು ವರ್ಷ ಪೂರ್ತಿ ರಾಜಕಾರಣ ಮಾಡತಕ್ಕಂಥದ್ದು ಅಭ್ಯಾಸ ಮಾಡಿ. ಗುಲ್ಬರ್ಗ ಜಿಲ್ಲೆನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ. ಯಾವನೇ ಬರಲಿ ಅವನ ಶಕ್ತಿಯನ್ನು ಮೆಟ್ಟಿಲ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇದೆ. ನೀವು ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಸೇರಿ ಪಕ್ಷ ಸಂಘಟನೆ ಮಾಡೋಣ ಅಂತ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಯಾಕೆ ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇಂಥ ಉರಿ ಬಿಸಿಲಲ್ಲೂ ಕೂಡ ಸಾವಿರಾರು ನಮ್ಮ ಕಾರ್ಯಕರ್ತರು ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಜನಾಕ್ರೋಶ ಯಾತ್ರೆ ಯಶಸ್ವಿಯಾಗಿ ಮಾಡಿದ್ದೀರಿ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ಒಂದೇ ಒಂದು ಮಾತಾಡ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪನವ್ರ ಮಗ ಆಗಿ, ಒಬ್ಬ ರೈತ ನಾಯಕನ ಮಗನಾಗಿ, ಒಬ್ಬ ಹೋರಾಟಗಾರನ ಮಗನಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ನಮ್ಮ ಕಾರ್ಯಕರ್ತ ಎದೆಗುಂತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ವಿಜಯೇಂದ್ರ ನಿಮ್ ಜೊತೆಲಿ ಇರ್ತಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ನಿಮ್ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರೂ ಕೂಡ ಒಂದು ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಒಂದೇ ಪಾಯಿಂಟ್ ಹಂಗೇರಿ ಜೇವರ್ಗಿನಲ್ಲಿ ಏನು ಫೆಬ್ರವರಿ 12ನೇ ತಾರೀಕು ಎಲೆಕ್ಷನ್ ನಡೀತು. ಆ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲಿತ ಇಬ್ರು ನಮ್ಮ ಸದಸ್ಯರನ್ನ ಪೊಲೀಸರೇ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸರೇ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟು ಜೆಡಿಎಸ್ ಗೆಲ್ಲೋ ತರ ಮಾಡ್ತಾರೆ, ತೊಂದರೆ ಇಲ್ಲ. ಆದ್ರೆ ಪೊಲೀಸರೇ ನಮ್ಮ ಇಬ್ರು ಪುರಸಭಾ ಸದಸ್ಯರನ್ನ ಅಪಹರಿಸ್ಕೊಂಡು ಹೋಗಿ ಮಾಡೋ ರೀತಿನಲ್ಲಿ ಏನ್ ಮಾಡಿದ್ದಾರೆ, ಇದಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ನಾವು ಇದನ್ನ ಖಂಡಿಸ್ತೇವೆ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ಶಿವಯೋಗಿ ನಾಗನಹಳ್ಳಿ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ. ಜನಾಕ್ರೋಶ ಯಾತ್ರೆ ಆಗಮಿಸಿದ ಸನ್ಮಾನ್ಯ BY ವಿಜಯೇಂದ್ರ ರಾಜ್ಯ